ಸರ್ಕಾರಿ ಶಾಲೆ ಆವರಣದಲ್ಲಿ ವೃದ್ಧೆಯ ಶವ ಪತ್ತೆ. ಭದ್ರತೆ ಬಗ್ಗೆ ಪ್ರಶ್ನೆಗಳ ಸುರಿಮಳೆ. ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಅನುಮಾನಾಸ್ಪದ ರೀತಿಯಲ್ಲಿ ಶಿಕ್ಷಕರೊಬ್ಬರ ಶವ ಪತ್ತೆ ಪ್ರಕರಣ. ಟ್ವಿಸ್ಟ್ ಕೊಟ್ಟ ಎಫ್ಐಆರ್ ಪ್ರತಿ. ವಂಚನೆ ಆರೋಪದಲ್ಲಿ ಕಾಂಗ್ರೆಸ್ ಮುಖಂಡನ ಹೆಸರು ಮುನ್ನೆಲೆಗೆ. ಟಿಪ್ಪರ್ ಲಾರಿ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ. ಸಿನಿಮೆಯ ಮಾದರಿಯಲ್ಲಿ ಹಾರಿ ಬಿದ್ದ ಸವಾರ. ಪವಾಡದ ರೀತಿಯಲ್ಲಿ ಪ್ರಾಣಾಪಾಯದಿಂದ ಪಾರು. ಪಡೆದ ಸಾಲ ಕೇಳಿದ್ದಕ್ಕೆ ವೃದ್ಧೆಯ ಕೊಲೆ ಪ್ರಕರಣ. ಪೊಲೀಸರ ಕ್ಷಿಪ್ರ ತನಿಖೆ. ಅಂಧರಾದ ಪ್ರಮುಖ ಆರೋಪಿ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಚಿಕ್ಕಬಳ್ಳಾಪುರ ನಗರದ ಸರ್ಕಾರಿ ಜೂನಿಯರ್ ಕಾಲೇಜು ಆವರಣದಲ್ಲಿ ವೃದ್ಧೆಯೊಬ್ಬರ ಮೃತದೇಹ ಅನುಮಾನಾಸ್ಪದವಾಗಿ ಪತ್ತೆಯಾಗಿದ್ದು ಹಲವು ಪ್ರಶ್ನೆಗಳಿಗೆ ಕಾರಣವಾಗಿದೆ. ಹಲವು ವರ್ಷಗಳಿಂದ ಬೀದಿಯಲ್ಲಿ ಬದುಕು ಸಾಗಿಸುತ್ತಿದ್ದ ವೃದ್ಧೆ ಶಾಲಾ ಆವರಣದಲ್ಲೇ ಸಾವನ್ನಪ್ಪಿರುವ ಘಟನೆ ಒಂದು ಕಡೆಯಾದರೆ, ಶಾಲೆಯ ಭದ್ರತಾ ವ್ಯವಸ್ಥೆಯ ಕೊರತೆ ಮತ್ತೊಂದು ಕಡೆ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಸರ್ಕಾರಿ ಶಾಲೆಯ ಆವರಣದಲ್ಲಿ ಮೃತ ಸ್ಥಿತಿಯಲ್ಲಿ ಪತ್ತೆಯಾಗಿರುವ ವೃದ್ಧೆಯ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ಸರ್ಕಾರಿ ಜೂನಿಯರ್ ಕಾಲೇಜು ಆವರಣದಲ್ಲಿ. ಮೃತ ವೃದ್ಧೆಯನ್ನು ಲಕ್ಷ್ಮಮ್ಮ ಎಂದು ಗುರುತಿಸಲಾಗಿದ್ದು 4 ವರ್ಷಗಳ ಹಿಂದೆ ಮನೆ ಬಿಟ್ಟು ಬಂದಿದ್ದ ಅವರು ಚಿಕ್ಕಬಳ್ಳಾಪುರದಲ್ಲೇ ನೆಲೆಸಿದ್ದರು ಎನ್ನಲಾಗಿದೆ. ರಸ್ತೆ ಬದಿಗಳಲ್ಲಿ ಬಿದ್ದಿರುವ ಹಳೆಯ ಪೇಪರ್ ಹಾಗೂ ಕಸದ ವಸ್ತುಗಳನ್ನು ಸಂಗ್ರಹಿಸಿ ಮಾರಾಟ ಮಾಡುವ ಮೂಲಕ ಜೀವನ ಸಾಗಿಸುತ್ತಿದ್ದರು. ಇದೇ ಕೆಲಸ ಮಾಡುತ್ತಿದ್ದ ರಘು ಎಂಬ ವ್ಯಕ್ತಿಯೊಂದಿಗೆ ಪರಿಚಯವಾಗಿದ್ದು ಇಬ್ಬರು ಸೇರಿ ಪೇಪರ್ ಸಂಗ್ರಹಿಸಿ ಬಂದ ಹಣದಿಂದ ಜೀವನವನ್ನು ನಡೆಸ್ತಾ ಇದ್ರು. ಪ್ರತಿದಿನದಂತೆ ರಾತ್ರಿ ವೇಳೆ ಸರ್ಕಾರಿ ಜೂನಿಯರ್ ಕಾಲೇಜಿನ ಆವರಣದಲ್ಲಿ ಮಲಗುತ್ತಿದ್ದ ಲಕ್ಷ್ಮಮ್ಮಗೆ ಬೆಳಗ್ಗೆ ರಘು ಟೀ ಹಾಗೂ ಬಿಸ್ಕೆಟ್ ನೀಡಿದ್ದಾರೆ. ಬಳಿಕ ಊಟ ತರಲು ತೆರಳಿದ್ದು ವಾಪಸ್ ಬಂದು ನೋಡಿದಾಗ ಲಕ್ಷ್ಮಮ್ಮ ಯಾವುದೇ ಚಲನವಲನ ಇಲ್ಲದೆ ಬಿದ್ದಿರುವುದು ಕಂಡು ಬಂದಿದೆ. ಕೂಡಲೇ ಸ್ಥಳೀಯರಿಗೆ ಮಾಹಿತಿ ನೀಡಲಾಗಿದ್ದು ಸ್ಥಳಕ್ಕೆ ನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸದ್ಯ ಸಾವಿಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ವೃದ್ಧೆ ಅನಾರೋಗ್ಯದಿಂದ ಮೃತಪಟ್ಟಿದ್ದಾರೆಯೇ ಅಥವಾ ಬೇರೆ ಯಾವುದೇ ಕಾರಣವಿದೆಯಾ ಎಂಬುದರ ಬಗ್ಗೆ ಮರಣೋತ್ತರ ಪರೀಕ್ಷೆ ಬರಬೇಕಿದೆ. 4 ವರ್ಷ ಆಯ್ತು ನನ್ನ ಜೊತೆಗೆ ಬಂದು ಬಾಗೇಪಲ್ಲಿ ಆಚೆ ಮಾರ್ಗನ್ಕುಂಟೆ. ಯಾರ ಜೊತೆಗೂ ಬಂದಿದ್ದು ನನಗೆ ಗೊತ್ತಿಲ್ಲ, ನಾನು ಇಲ್ಲಿ ಇಟ್ಕೊಂಡಿದ್ದೆ. ಲಕ್ಷ್ಮಮ್ಮ ರಾತ್ರಿ 5 ದಿನ ಹಿಂದೆ ಹಿಂಗೆ ಮಲಗಿದ್ಲು. ಬೆಳಗ್ಗೆ ನಾನು ಬಿಸ್ಕೆಟು ಟೀ ಎಲ್ಲ ಕೊಟ್ಟಿದ್ದೀನಿ. ಉಪ್ಪಿಟ್ಟು ತಗೊಂಬರೋ ಒಳಗಡೆ ಇಲ್ಲ. ಮಾರ್ಗನ್ಕುಂಟೆ ಬಾಗೇಪಲ್ಲಿ ಅವ್ರು ಬಂದುಬಿಟ್ಟಿರೋದು. ಮನೆ ಗಲಾಟೆ ಮಾಡ್ಕೊಂಡು ಗಂಡನ ಮೇಲೆ ಮಕ್ಕಳ ಮೇಲೆ ಗಲಾಟೆ ಮಾಡ್ಕೊಂಡು ಬಂದುಬಿಟ್ಟಿರೋದು. ನಾನು ನೋವು ಹೇಳ್ತಾಯಿದ್ದೆ, ಕೈ ನೋವು, ಕಾಲು ನೋವು, ಹೊಟ್ಟೆಗೆತ್ತಿ ನೋವು ಅಂತ ನಾನು ಹೇಳ್ತಾಯಿದ್ದೆ. ಬೆಳಗ್ಗೆ 6:30ಗೆ ನೋಡಿದ್ದೀನಿ. ಬಿಸ್ಕೆಟು ಟೀ ಕುಡಿಸಿದ್ದೀನಿ. 8 ಗಂಟೆಗಿಲ್ಲ, ಇಲ್ಲೇ ಮಲ್ಕೊತಾ ಇದ್ದಿದ್ದು, ಇಲ್ಲೇ ಜೂನಿಯರ್ ಕಾಲೇಜ್. ಇನ್ನು ಜೂನಿಯರ್ ಕಾಲೇಜು ಮತ್ತು ಸರ್ಕಾರಿ ಶಾಲೆಯ ಆವರಣದಲ್ಲೇ ವೃದ್ಧೆಯ ಶವ ಪತ್ತೆಯಾಗಿರುವುದು ಶಾಲೆಗಳ ಭದ್ರತಾ ವ್ಯವಸ್ಥೆಯ ಬಗ್ಗೆ ಪ್ರಶ್ನೆ ಹುಟ್ಟುಹಾಕಿದೆ. ಶಾಲಾ ಕಾಲೇಜು ಆವರಣಗಳಿಗೆ ಯಾರೇ ಬರಬೇಕಾದರೂ ಪ್ರವೇಶಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ರಾತ್ರಿ ವೇಳೆ ಅನೈತಿಕ ಚಟುವಟಿಕೆಗಳಿಗೂ ತಾಣವಾಗುತ್ತಿದೆ ಎಂಬ ಆರೋಪಗಳು ಕೇಳಿಬರುತ್ತವೆ. ಶಾಲೆಯ ಗೇಟ್ಗಳು ಸಮರ್ಪಕವಾಗಿ ಮುಚ್ಚದೇ ಇರುವುದು, ಭದ್ರತಾ ಸಿಬ್ಬಂದಿ ಕೊರತೆ ಹಾಗೂ ಯಾವುದೇ ಮುನ್ನೆಚ್ಚರಿಕಾ ಕ್ರಮಗಳು ಇಲ್ಲದೇ ಇರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಶಿಕ್ಷಣ ಇಲಾಖೆ ಹಾಗೂ ಜನಪ್ರತಿನಿಧಿಗಳು ಈ ಬಗ್ಗೆ ತಕ್ಷಣ ಗಮನ ಹರಿಸಿ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಸರ್, ನನ್ನ ಹೆಸರು ಅರುಣ ಅಂತ. ಪ್ರಭಾರಿ ಮುಖ್ಯ ಶಿಕ್ಷಕಾಗಿ ಜೂನಿಯರ್ ಕಾಲೇಜಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಈಗಾಗಲೇ ಒಂದು 6ರಿಂದ 8 ತಿಂಗಳಿಂದ ಆಕೆ ಸರ್ಕಾರಿ ಆವರಣದಲ್ಲಿ ಒಂದು ಪೇಪರ್ ಆಯಿಸುವಂಥ ಕೆಲಸ ಮಾಡ್ತಾಯಿದ್ರು. ಅವ್ರವ್ರ ಜೊತೆಲಿ ಯಾವುದೋ ಒಂದು ಗಂಡಸು ಪೇಪರ್ ಆಯಿಸ್ತಾಯಿದ್ರು. ಕ್ಲೀನ್ ಮಾಡ್ಕೊಂಡು ಬರೋದು ಮತ್ತು ತಂದು ನಂದಿ ರಂಗಮಂದಿರದ ಮೇಲೆ ಕೂತ್ಕೊಂಡು ಊಟ ಮಾಡೋದನ್ನು ನಾವು ಗಮನಿಸ್ತಾ ಇದ್ವಿ. ಅದಾದಮೇಲೆ ಒಂದು ಸಾಕಷ್ಟು ಎಚ್ಚರಿಕೆ ಕೊಟ್ಟಿದ್ವಿ, ಇಲ್ಲೆಲ್ಲ ಬರಬಾರ್ದು, ಮಕ್ಕಳೆಲ್ಲ ಇರ್ತಾರೆ ಅಂತೇಳ್ಬಿಟ್ಟು. ಊಟ ಮಾಡಿ ಹೊಟ್ಟೋಗ್ತೀವಿ ಮೇಡಮ್, ನಾವು ಇಲ್ಲಿ ಇರೋದಿಲ್ಲ ಅಂತ ಹೇಳ್ತಾಯಿದ್ರು. ಅದಾದ ನಂತರ ಅಷ್ಟೊಂದು ಇದಿಲ್ಲ. ಈಗ ಒಂದು 2-3 ತಿಂಗಳ ದಿನದಿಂದ ಒಂದು ಸ್ವಲ್ಪ ಅಸ್ವಸ್ಥವಾಗಿ ಕೂತ್ಕೊಂಡು ಇದ್ದಾಗ್ತದೆ. ತಿಂಡಿ ತೀರ್ಥ ಅಷ್ಟು ಇದು ಮಾಡಿಲ್ಲ ಅಂತ. ಇವತ್ತು ಬೆಳಿಗ್ಗೆ 9 ಗಂಟೆಗೆ ಬಿಸ್ಕೆಟನ್ನು ತಿನ್ನಿಸಿದ್ವಿ ಅಂತ ಹೇಳಿದ್ರು. ಬಟ್ ಆಕೆ ಜೊತೆ ಇರತಕ್ಕಂಥ ಒಬ್ಬ ಗಂಡಸು ಹೇಳಿರೋಂಥದ್ದು. ಈಗ ಆಕೆ ಮೃತಪಟ್ಟಿರೋದು ದೃಢ ಆದ ನಂತರ ತಕ್ಷಣ ನಾವು ಟೌನ್ ಪೊಲೀಸ್ ಸ್ಟೇಷನ್ಗೆ ಅವ್ರನ್ನ ಗಮನಕ್ಕೆ ತಂದಿದ್ವಿ. ಈ ಥರ ಆಗಿದೆ ಅಂತ. ತಕ್ಷಣ ನಾವು ಯಾರಾದ್ರೂ ಕಳಿಸ್ಕೊಡ್ತೀವಿ ಮೇಡಮ್, ಒಂದು ಗಾಡಿ ಕಳಿಸ್ಕೊಡ್ತೀವಿ ಅಂತ ಮಾಹಿತಿ ನೀಡಿದ್ದಾರೆ ಸರ್. ಸರ್, ನಮ್ಮ ಭದ್ರತಾ ಸಿಬ್ಬಂದಿ ಇದ್ದಾರೆ, ವೆಂಕಟರಮಣಪ್ಪ ಅಂತ ಹೇಳ್ಬಿಟ್ಟು. ಅವರು ಮತ್ತು ಅವ್ರ ಮಿಸಸ್ ಗಾಯತ್ರಿ ಅಂತ ಅವರೇ ಗಮನಿಸ್ಬಿಟ್ಟು ನಮ್ಮ ಗಮನಕ್ಕೆ ತಂದರು. ಮೇಡಮ್ ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಒಂದು 8 ಕಾಲ ಒಳಗಡೆ ನಮ್ಮ ಗಮನಕ್ಕೆ ತಂದರು. ತಕ್ಷಣವೇ ನಾವು ಪೊಲೀಸ್ ಅವ್ರ ಗಮನಕ್ಕೆ ತಂದಿದ್ದೀವಿ ಸರ್. ಸರ್, ನಾವು ನಮ್ಮ ಶಾಲೆ ಗ್ರೌಂಡ್ಗೆ ನಾವು ಗೇಟ್ ಬೀಗ ಹಾಕ್ಬಿಟ್ಟಿರ್ತೀವಿ ಸರ್. ನಮ್ಮ ಯಾವುದೇ ಕೊಠಡಿಗಳಿಗೆ ಎಂಟ್ರ್ ಆಗದಂಗೆ ನಾವು ಗೇಟ್ ಕ್ಲೋಸ್ ಮಾಡಿರ್ತೀವಿ.
ಮುಖ್ಯ ದ್ವಾರ ಎಂಟ್ರೆನ್ಸ್ ಗೇಟ್ ಏನಿದೆ, ಅವರು ಸ್ಪೋರ್ಟ್ಸ್ ಆಟ ಆಡೋಕ್ಕೆ ಅಂತ ಬಂದಿರ್ತಾರೆ, ಅದೊಂದು ಗೇಟ್ ಓಪನ್ ಆಗುತ್ತೆ. ಹಾಗಾಗಿ ಅವ್ರು ಬಂದು ಅಲ್ಲಿ ಆಟ ಆಡ್ಕೊಳ್ಳೋ ಅಂಥ ಮಕ್ಕಳ ಜೊತೆಗೆ ಇವ್ರು ಬಂದು ಅಲ್ಲಿ ಮಲಗೋಗಿದ್ದಾರೆ. ಬಿಟ್ಟರೆ ನಮ್ಮ ಮೇನ್ ಗೇಟನ್ನು ನಾವು ಭದ್ರ ಮಾಡಿರ್ತೀವಿ ಸರ್, ಒಳಗಡೆ ಯಾವುದೂ ಎಂಟ್ರ್ ಬಿಡಲ್ಲ. ನಮ್ಮ ಮುಖ್ಯ ದ್ವಾರ ಏನಿದೆ ಅದರ ಆಚೆಗಡೆ ಆಗಿರ್ತಕ್ಕಂಥ ಘಟನೆ ಸರ್. ಒಟ್ಟಾರೆ ಬದುಕಿನ ಕೊನೆಯ ದಿನಗಳನ್ನು ಬೀದಿಯಲ್ಲೇ ಕಳೆದಿದ್ದ ವೃದ್ಧೆ ಲಕ್ಷ್ಮಮ್ಮ ಸರ್ಕಾರಿ ಶಾಲೆಯ ಆವರಣದಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವುದು ನೋವಿನ ಸಂಗತಿಯಾಗಿದೆ. ಸಾವಿಗೆ ನಿಖರ ಕಾರಣ ಏನು ಎಂಬುದು ತನಿಖೆಯಿಂದಲೇ ತಿಳಿದು ಬರಬೇಕಿದ್ದು, ಶಾಲೆಗಳ ಭದ್ರತಾ ವ್ಯವಸ್ಥೆ ಬಲಪಡಿಸುವ ಅಗತ್ಯ ಮತ್ತೊಮ್ಮೆ ಸ್ಪಷ್ಟವಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ. ಜಕ್ಕಲಮಡುಗು ಅರಣ್ಯ ಪ್ರದೇಶದಲ್ಲಿ ನಡೆದಿದ್ದ ವ್ಯಕ್ತಿಯ ಅನುಮಾನಾಸ್ಪದ ಸಾವಿನ ಪ್ರಕರಣಕ್ಕೆ ಈಗ ಒಂದು ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಜಮೀನು ಮಾರಾಟದ ಹಣ ನೀಡದೆ ವಂಚಿಸಿದ ಆರೋಪದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮುಖಂಡ BV ರಾಜೀವ್ ಗೌಡ ಸೇರಿದಂತೆ 4 ವಿರುದ್ಧ FIR ದಾಖಲಾಗಿದೆ. ವಂಚನೆಗೆ ಬೇಸತ್ತು ಶಿಕ್ಷಕ ಪ್ರಾಣ ಕಳೆದುಕೊಂಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಹೌದು, ಶಿಡ್ಲಘಟ್ಟ ನಗರದ ರಾಜ್ಕುಮಾರ್ ಎಂಬುವರಿಗೆ ಲಕ್ಷ್ಮೀನಾರಾಯಣ ಅವರು ತಮ್ಮ 1 ಎಕರೆ 33 ಗುಂಟೆ ಜಮೀನನ್ನು ಒಟ್ಟು 2,40,00,000 ರೂಪಾಯಿಗೆ ಮಾರಾಟ ಮಾಡಲು ಒಪ್ಪಂದ ಮಾಡಿಕೊಂಡಿದ್ದರು. ಅದರಂತೆ ಅಡ್ವಾನ್ಸ್ ಆಗಿ 1,40,00,000 ಹಣವನ್ನ ಪಡೆದಿದ್ದರು. ಇನ್ನುಳಿದ 1 ಕೋಟಿ ರೂಪಾಯಿ ಹಣವನ್ನ ಸರ್ವೆ ಮತ್ತು ಚೆಕ್ಕುಬಂದಿ ಆದ ಮೇಲೆ ಕೊಡುವುದಾಗಿ ರಾಜ್ಕುಮಾರ್ ನಂಬಿಸಿದ್ದರು. ಆತನ ಮಾತನ್ನು ಸಂಪೂರ್ಣವಾಗಿ ನಂಬಿದ ಲಕ್ಷ್ಮೀನಾರಾಯಣ್ ಜಮೀನಿನ ಶುದ್ಧಕ್ರಯ ಮಾಡಿಕೊಟ್ಟಿದ್ದರು. ಆದರೆ ಜಮೀನು ಕೈ ಸೇರಿದ ಮೇಲೆ ರಾಜ್ಕುಮಾರ್ ತನ್ನ ಅಸಲಿ ಆಟ ಶುರು ಮಾಡಿದ್ದ ಎನ್ನಲಾಗಿದೆ. 6 ತಿಂಗಳಾದರೂ ಬಾಕಿ ಇದ್ದ 1 ಕೋಟಿ ಹಣ ನೀಡದೆ ಲಕ್ಷ್ಮೀನಾರಾಯಣ್ ಅವರಿಗೆ ಸತಾಯಿಸಿದ್ದಾನೆ. ಅಷ್ಟೇ ಅಲ್ಲ, ನಾನು ಇದರಲ್ಲಿ 20 ಗುಂಟೆ ಜಮೀನನ್ನು ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡಗೆ ಮಾರಾಟ ಮಾಡಿದ್ದೇನೆ, ಅವರು ಹಣ ಕೊಟ್ಟ ಮೇಲೆ ನಿನಗೆ ಕೊಡ್ತೀನಿ ಎಂದು ಹಾರಿಕೆ ಉತ್ತರ ನೀಡಿದ್ದಾರಂತೆ. ಬಾಕಿ ಹಣ ಕೇಳಲು ಹೋದಾಗಲೆಲ್ಲ ಆರೋಪಿಗಳು ಲಕ್ಷ್ಮೀನಾರಾಯಣ್ ಅವರಿಗೆ ಜೀವ ಬೆದರಿಕೆ ಹಾಕಿದ್ದಾರೆ ಎನ್ನಲಾಗಿದೆ. ಲಕ್ಷ್ಮೀನಾರಾಯಣ ಅವ್ರ ಭಾವ ನನಗೆ ಅವ್ರು ಹೇಳ್ತಾ ಇದ್ದೇನೆಂದರೆ, ನಾವು ಅವ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾಗ ಅಲ್ಲಿ ದೇವಸ್ಥಾನದಲ್ಲಿ ಅವರು ಇದು ಜೈಸುಧಾ ಅನ್ನೋರಿಗೆ ಮೈ ಮೇಲೆ ಬರುತ್ತೆ. ಅವರು ಬಂದಿದ್ದನ್ನೆಲ್ಲನೂ ಅಲ್ಲೆಲ್ಲನೂ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೆ. ಅವ್ರ ಗಂಡ ಆದ ಎಂಟ್ರೋಣಪ್ಪನ ಅಂತ. ಅವರಲ್ಲಿ ಅವ್ರು ಹೋದಾಗ ಇವರಿಗೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಇದು ಮಾಡಿದ್ದಾರೆ. ಎಂಥದ್ದು ಟಾರ್ಚರ್ ಅಂದರೆ ನಿಮಗೆ ದೇವರಿಗೆಲ್ಲನೂ ನೀವು ಇದು ಕೊಟ್ಟರೆ ನಿಮ್ಗೆ 1 ಕೊಟ್ಟರೆ ಅವ್ರು 2 ಕೊಡ್ತಾರೆ, ದೇವ್ರ ನಂಬ್ರಿ ಹಾಗೆ ಅಂತೇಳಿ ಇವ್ರಿಗೆಲ್ಲರಿಗೂ ಒಂಥರ ಮಿಸ್ಗೈಡ್ ಮಾಡಿ ಇವ್ರ ಹತ್ರ ಇದ್ದಿದ್ದ ಹಣನೆಲ್ಲನೂ ಅವ್ರು ತೊಗೊಂಡೋಗಿದ್ದಾರೆ ಅಂತ ಇವ್ರು ಹೇಳ್ತಾಯಿದ್ರು. ಲಕ್ಷ್ಮೀನಾರಾಯಣ ಹೇಳ್ತಾಯಿದ್ರು, ತೊಗೊಂಡೋಗಿ ಅಲ್ಲಿ ಕೊಟ್ಟಿದ್ರಿ. ಈಗ ಅದನ್ನು ಕೇಳೋಕ್ಕೆ ಹೋದರೆ ನನ್ನ ಮೇಲೆ ಮಿಸ್ಗೈಡ್ ಮಾಡಿ ಅವರು ಮಿಸ್ಸಸ್ ಮೇಲೆ ಇದು ಮಾಡಿದ್ರಿ ಅದು ಮಾಡಿದ್ರಿ ಅಂತೇನೋ ಇದು ಮಾಡಿ ನನ್ನ ಮೇಲೆ ಅದನ್ನು ಕೆಟ್ಟದಾಗೆಲ್ಲ ಮಾಡ್ತಾರೆ ಅಂತ ಸಿಕ್ಕಾಪಟ್ಟೆ ಭಯಪಟ್ಟಿದ್ದಾರೆ ಅವರು. ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಭಾಳ ಎದುರಿಸಿದ್ದಾರೆ ಅವರು. ಎದುರಿಸಿ ಇವರಿಗೆ ಅದೇ ಬೇಜಾರಿಂದನೇ ಮನನೊಂದು ಇವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ. ಬಟ್ ಆದ್ರೂ ನಮಗೆ ನೆನ್ನೆ ಅಲ್ಲಿ ಹೋಗಿ ಆ ಜಾಗದಲ್ಲಿ ನೋಡ್ದಂಗೆ ಇವರು ಹೇಳ್ದಂಗೆ ನಮ್ಮ ಭಾವರು ಹೇಳ್ದಂಗೆ ಎಲ್ಲನೂ ಅಲ್ಲಿ ಏನೇನೂ ಒಂದು ಇದಿಲ್ಲ, ಒಂಥರ ಚಹರೆಗಳಲ್ಲಿ ಗುರುತು ಚಹರೆಗಳೇನೂ ಇಲ್ಲ. ಯಾಕೆಂದರೆ ಒಬ್ಬ ಮನುಷ್ಯ ವಿಷ ಕುಡಿದ್ಮೇಲೆ ಕೊನೆ ಮೂಮೆಂಟಲ್ಲಿ ಸಾಯಬೇಕಾದ್ರೆ ಸಿಕ್ಕಾಪಟ್ಟೆ ಒದ್ದಾಡಿ ಅಲ್ಲೆಲ್ಲನೂ ಇದೆಲ್ಲ ಮಾಡಿ ಸಿಕ್ಕಾಪಟ್ಟೆ ಇದು ಮಾಡ್ತಾರೆ. ಆಮೇಲೆ 1-2 ಅಲ್ಲಿ ಅದೆಲ್ಲ ಆಗಬೇಕಾಗುತ್ತೆ. ಆಮೇಲೆ ಅಲ್ಲಿ ಎಲ್ಲನೂ ಏನಿಲ್ಲ. ನಮ್ಗೆ ಯಾಕೋ ಸಂಶಯ ಇದೆ ಅದರ ಮೇಲೆ. ಇಲ್ಲ, ಎಲ್ಲೂ ಏನೂ ಆಗಿಲ್ಲ ಸರ್, ಗಾಯ ಏನಾಗಿಲ್ಲ. ಇದು ಕೈ ಮೇಲೆ ಒಂದು ಸ್ವಲ್ಪ ಬ್ಲೇಡಲ್ಲಿ ಚಾಕು ಎಲ್ಲ ಕೊಯ್ಕೊಂಡಿದ್ದಾರೆ ಅವರು. ನಮ್ಗೆ ಯಾಕೋ ಅದ್ರ ಸುತ್ತಮುತ್ತ ಸ್ವಲ್ಪ ನಮ್ಗೆ ಯಾಕೋ ಅನುಮಾನಗಳಿದೆ. ಇದನ್ನೆಲ್ಲನೂ ನಾವು ಸಾಹೇಬರಿಗೆ ಹೇಳಿದ್ರಿ, ಇಲ್ಲ ನಾನು FSLR ಕಳಿಸ್ತೀನಿ, ಎಲ್ಲ ನೋಡಿ ನಾನು ಅದು ಏನೇ ಇದ್ದರೂ ನಾನು ಅದ್ರ ಬಗ್ಗೆ ತನಿಖೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಮ್ಗೆ ಅವ್ರ ಮೇಲೆ ಭರವಸೆ ಇದೆ ಸರ್. ಸರ್ ವ್ಯವಸಾಯಸ್ಥರು ಅವರು. ಇದಕ್ಕೂ ಮುಂಚೆ ಸ್ಕೂಲ್ ಮಾಸ್ಟರ್ ಆಗಿ ಸ್ಕೂಲ್ಗೆ ಹೋಗ್ತಾಯಿದ್ರು. ಆ ಸ್ಕೂಲ್ ಬಿಟ್ಟು ಬಂದು ಇಲ್ಲಿ ವ್ಯವಸಾಯ ಮಾಡ್ಕೊಂಡು ಇಲ್ಲೇ ಇದ್ದರು. ಅವ್ರಿಗಿಬ್ಬರು ಮಕ್ಕಳಿದ್ದಾರೆ ಸರ್. ಜಮೀನು ಮಾರಿದ್ದಾರೆ. ಹೌದು ಸರ್, ಜಮೀನು ಮಾರಿ ಸ್ಟಾರ್ಟಿಂಗಿಂದನೂ ಜಮೀನು ಮಾರೋಕ್ಕೆ ಮುಂಚೆನೂ ಜಮೀನು ಮಾರೋದಕ್ಕೂ ಅವರನ್ನೇ ಪ್ರೋತ್ಸಾಹ ಎಲ್ಲನೂ. ಮಾರಿ ಜಮೀನು ಇಲ್ಲಿ ದೇವಸ್ಥಾನಕ್ಕೆ ಬರ್ರಿ, ದೇವಸ್ಥಾನ ಅದು ಅದು ಮಾಡೋಣ ಅಂತೆಲ್ಲ ಹೇಳಿನು ಭಾಳ ಅವ್ರಿಗೆ ಒಂಥರ ಇಂಡೈರೆಕ್ಟಾಗಿ ಭಾಳ ಮಾನಸಿಕವಾಗಿ ಅದನ್ನೇ ಕೊಟ್ಟಿದ್ದಾರೆ ಸರ್ ಅವ್ರಿಗೆ. ಇವರು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಮುಂಚೆ ಏನಾದರೂ ಡಿಸ್ಕಷನ್ ಮಾಡಿದ್ರು ಫ್ಯಾಮಿಲಿ, ಈ ಥರ ನನಗೆ ಬೇಸರ ಆಗಿದೆ ಸರ್? ಅವ್ರು ಒಂಥರ ಬೇಸರದಿಂದನೇ ಇರ್ತಾಯಿದ್ರು. ಇವರು ಯಾಕೆಂದ್ರೆ ಅವರು ಬೇಸರದಿಂದನೇ ಇರ್ತಾಯಿದ್ರು. ಯಾಕೆ ಅಂದರೆ ಇವ್ರಿಗೆ ಯಾವ ಕೊಟ್ಟಿರೋಣ ವಾಪಸ್ ಬಂದಿಲ್ವೋ, ಇವರು ತುಂಬ ಬೇಸರದಿಂದ ಇರ್ತಾಯಿದ್ರು. ಯಾರ ಹತ್ರ ಸರಿಯಾಗಿ ಮಾತಾಡ್ತಾ ಇರಲಿಲ್ಲ. ಯಾಕೆಂದರೆ ಇಲ್ಲಿ ಮನೆಯಲ್ಲೂ ಹಿಂಸೆ, ದುಡ್ಡು ಮಾಡಿದೆ, ಇದು ಜಮೀನು ಮಾರಿದ್ರಿ, ದುಡ್ಡಿಲ್ಲ, ಏನಾಯಿತು ದುಡ್ಡು ಅಂದರೆ ಹೇಳೋಂಗಿಲ್ಲ. ಅಲ್ಲಿ ಕೊಟ್ಟಿರೋರು ಅವರು ಕೊಡ್ತಾಯಿಲ್ಲ. ಈ ಕಡೆಯಿಂದನೂ ಪ್ರೆಷರ್, ಆ ಕಡೆಯಿಂದನೂ ಪ್ರೆಷರು. ಅವಾಗ ಏನು ಅಂತಂದರೆ ಅವ್ರದ್ದು ಆ ಕಡೆಯಿಂದ ಧಮಕಿ ಬಂದಾಗ ಇವನಿಗೆ ಭಾಳ ಬೇಸತ್ತಿದ್ದಾರೆ. ಒಟ್ಟು ಮನ್ಸಿಗೆ ಭಾಳ ನೊಂದಿದ್ದಾರೆ ಸರ್.
ಇತ್ತ ಜಮೀನು ಹಣ ಸಿಗದೆ ಕಂಗಾಲಾಗಿದ್ದ ಲಕ್ಷ್ಮೀನಾರಾಯಣ ಅವರಿಗೆ ಮತ್ತೊಂದೆಡೆ ಅರ್ಚಕ ದಂಪತಿಗಳು ಕೂಡ ಪಂಗನಾಮ ಹಾಕಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ತಮ್ಮನಾಯಕನಹಳ್ಳಿ ಗ್ರಾಮದಲ್ಲಿರುವ ಆದಿ ಪರಾಶಕ್ತಿ ದೇವಸ್ಥಾನದ ಅರ್ಚಕರಾಗಿರುವ ವೆಂಕಟರಮಣಪ್ಪ ಮತ್ತು ಜಯಸುಧ ದಂಪತಿಗಳು ನಿಮ್ಮ ಬಳಿ ಇರುವ ಹಣವನ್ನು ನಾವು ಡಬಲ್ ಮಾಡಿ ಕೊಡುತ್ತೇವೆ ಎಂದು ನಂಬಿಸಿ ಲಕ್ಷ್ಮೀನಾರಾಯಣ್ ಅವರಿಂದ ಬರೋಬ್ಬರಿ ಸುಮಾರು 1 ಕೋಟಿ ರೂಪಾಯಿ ಹಣವನ್ನ ಪೀಕಿದ್ದಾರಂತೆ. ಅರ್ಚಕ ದಂಪತಿಗಳ ಮಾತು ನಂಬಿ ಲಕ್ಷ್ಮೀನಾರಾಯಣ್ ಅವರು ಫೋನ್ ಪೇ, RTGS ಮತ್ತು ಚೆಕ್ ಮುಖಾಂತರ ಹಣ ವರ್ಗಾವಣೆ ಮಾಡಿದ್ದರು. ಆದರೆ ಕೊಟ್ಟ ಹಣವನ್ನು ವಾಪಸ್ ಕೇಳಿದಾಗ ಈ ಅರ್ಚಕ ದಂಪತಿಗಳು ಕೂಡ ಜೀವ ಬೆದರಿಕೆ ಹಾಕಲು ಶುರು ಮಾಡಿದ್ದಾರೆ ಎಂದು ಕೇಳಿ ಬಂದಿದೆ. ಆದ್ರೆ ಲಕ್ಷ್ಮೀನಾರಾಯಣನ ಸಾವಿಗೂ ನಮಗೂ ಸಂಬಂಧವೇ ಇಲ್ಲ ಅಂತ ಅರ್ಚಕ ದಂಪತಿಗಳು ಹೇಳ್ತಾ ಇದ್ದಾರೆ. ಯಾರಿಗೇನು ನಾನು ಯಾವ ಥರ ಮೋಸ ಮಾಡಿಲ್ಲ. ಬೇಕಾದ್ರೆ ಸುತ್ತಮುತ್ತ ಎಲ್ಲ ಕೇಳ್ಕೊಳ್ರಿ, ನಾವು ಆ ಥರ ಏನು ಮಾಡಿಲ್ಲ. ಅವರು ಬರ್ತಾಯಿದ್ರು ಹೋಗ್ತಾಯಿದ್ರು, ಇಲ್ಲ ಅಂದಿಲ್ಲ. ಆದರೆ ನಾವು ಯಾವ ಕಡೆನೂ ಏನಿದಿಲ್ಲ. ಆದರೆ ನಿನ್ನೆ ಬೆದರಿಕೆ ಬಂದು ಆದರೂ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಪೊಲೀಸ್ ಸ್ಟೇಷನಲ್ಲಿ. ಕಂಪ್ಲೇಂಟ್ ಕೊಟ್ಬಿಟ್ಟು ನಾನು ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೀನಿ. ಏನಂತ ಬೆದರಿಕೆ ಬಂತು? ನಿನ್ನ ಸಾಯಿಸಾಕ್ತೀನಿ. ಯಾರು? ನನಗೆ ಬಂದಿದೆ ನಂಬರು, ಫೋನ್. ಅದು ಯಾರೋ ಗೊತ್ತಿಲ್ಲ, ಬಂದಿದೆ. ಆ ವಿಡಿಯೋ ಎಲ್ಲ ಇದೆ. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಯಾರಂತ ಗೊತ್ತಿಲ್ಲ. ಟ್ರೇಸ್ ಮಾಡ್ತೀನಿ ಅಂತ ಪೊಲೀಸವ್ರು ಹೇಳಿದ್ದಾರೆ. ಅದಂತ ಯಾರಂತ ನಂಗೆ ಗೊತ್ತಿಲ್ಲ ಅಲ್ಲ. ಅಲ್ಲ, ಈಗ ನಿಮಗೆ ಲಕ್ಷ್ಮಣಪ್ಪ ಅವರು ಹೆಂಗೆ ಪರಿಚಯ, ಹೆಂಗೆ ಅಂತ? ಫಸ್ಟು ಸ್ಟಾರ್ಟಿಂಗು ಒಂದು 2 ಇಯರ್ ಬ್ಯಾಕ್ ಬರ್ತಾಯಿದ್ರು ಹೋಗ್ತಾಯಿದ್ರು. ಯಾರ್ಯಾರು? ಅವರು ಅವ್ರ ಮಿಸಸ್ ಇಬ್ಬರು ಬಂದು ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ರು. ನಾವು ಮಾಡಿ ಕೊಡ್ತಾಯಿದ್ರು. ಅಷ್ಟು ಬಿಟ್ಟರೆ ಏನು ಬೇರೆ ಯಾವ ಥರನೂ ಏನು ಇದಿಲ್ಲ. ಇಲ್ಲ ಸರ್, ಒಂದೇ ಅಲ್ಲ, ನಾನೇನು ದೇವರಲ್ಲ. 1 ರೂಪಾಯಿ 2 ರೂಪಾಯಿ ಮಾಡ್ಕೊಳ್ಳೋದು ದೇವರಲ್ಲ. ಇದೆಲ್ಲ ಸುಳ್ಳು. ಇದು ನಂಬೇಡ್ರಿ. ಇದೇ ನಾವೇನು 1 ರೂಪಾಯಿ 2 ರೂಪಾಯಿ ಮಾಡ್ಕೊಂಡು ನಾವು ದೇವ್ರ ಮೈ ಮೇಲೆ ಬರ್ತದೆ ಅಂತ ನಾವು ದೇವ್ರ ಮೇಲೆ ಬಂದ್ಬಿಡುತ್ತಂತ ಅವ್ರು ಸುಳ್ಳು ಹೇಳಿರೋದು. ನಾವೆಲ್ಲ ಹಂಗೆ ಮಾಡಿಲ್ಲ. ಸುತ್ತಮುತ್ತಲು ಕೇಳ್ಕೊಳ್ಳಿ ಬೇಕಾದ್ರೆ. ನಂದೇನಾದರೂ ಇಷ್ಟು ನಾವು ಬಂದು ಇಲ್ಲಿ 10-15 ವರ್ಷ ಆಗಿದೆ. ಇವತ್ತು ಯಾರನ್ನಾರು ಕೇಳಿ, ಒಂದು ರಿಮಾರ್ಕ್ ಇದ್ದರೆ ನೀವೇನು ಬೇಕಾದ್ರೆ ನಾನು ಕೇಳಿ. ರಿಮಾರ್ಕ್ ಬಂದಿದ್ದೀರಾ? ರಿಮಾರ್ಕ್ ಅವ್ರು ಮಾಡ್ಕೊಂಡಿದ್ದಾರೆ, ನಾವು ಮಾಡಿಲ್ಲ. ಅವ್ರು ಏನು ಸಮಸ್ಯೆ ಸಾಲ ಇಟ್ಕೊಂಡು ಸಮಸ್ಯೆ ಕುಡ್ಕೊಂಡು ಏನು ಮಾಡ್ಕೊಂಡ್ರು? ಅಲ್ಲ, 1 ಕೋಟಿ ರೂಪಾಯಿ ಸಾಲ ಅವ್ರ ಹತ್ರ ವಸೂಲಿ ಮಾಡಿ 1 ಡಬಲ್ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನೀವೆಲ್ಲ ವಸೂಲಿ ಮಾಡೋದು ಪ್ರೂಫ್ ತೋರ್ಸೋಕ್ಕೆ ಆಯಿತು. ಒಡವೆ ತೊಗೊಂಡಿದ್ರಂತೆ, ಮನೆ ತೊಗೊಂಡಿದ್ದೀರ. ಒಡವೆ ಇವಾಗ ನಮ್ಮ ಮಾವನೇ ಕೊಡ್ತಿದ್ದಾನೆ ದುಡ್ಡು. ನಮ್ಮ ಮಾವ ದುಡ್ಡಲ್ಲಿ ನಾನು ಕಟ್ಕೊಂಡಿದ್ದೀನಿ. ನಾನು ಸ್ವಲ್ಪ ಸಂಪಾದನೆ ಮಾಡಿ ಇಟ್ಕೊಂಡಿದ್ದೀನಿ, ಕೊಡ್ಸ್ಕೊಂಡಿದ್ದೀನಿ. 1 ರೂಪಾಯಿ ಕೊಟ್ಟಿದ್ದ ಅಂತ ಹೇಳ್ತಾ ಇದ್ರಲ್ಲ, ಹೆಂಗೆ ಕೊಟ್ಟರು? ಯಾವ ಥರ ಕೊಟ್ಟಿದ್ರು? ಅವಳೆ ಅಕೌಂಟಿಂದ 50 ಲಕ್ಷ ಕೊಟ್ಟಿದ್ದಾರೆ ಅಂತ. ಅದು ತೋರಿಸಿ ಬಿಡು. 50 ಲಕ್ಷ ನಾನು ನೀವು ವಾಪಸ್ ಕೊಟ್ಟಿದ್ದೀರಿ ಅಂತ ಹೇಳಿದ್ರಲ್ಲ, ಸೆಟ್ಲ್ ಮಾಡಿದ್ರಿ? ಹ್ಞೂ, ಸೆಟ್ಲ್ ಮಾಡಿದ್ದೀನಿ. ಅವಾಗ ಅವರೇ ಬಂದು ನಾನು ಕೊಟ್ಟಿರಲ್ಲ ಖರ್ಚು ಮಾಡ್ಕೊಂಡು ತಿನ್ಕೊಂಡು ಇವಾಗ ಮನೇಲಿ ಕೆಲಸದಲ್ಲಿ ಸತ್ತೋಗಿದ್ರೆ ಅದು ನಾನೇನು ಮಾಡೋಕ್ಕಾಗುತ್ತೆ? ಆವಾಗ 1 ಲಕ್ಷ 2 ಲಕ್ಷ ಕೊಡ್ತಾಯಿದ್ರು. ಇಮಿಡಿಯೇಟ್ಲಿ ವಿತಿನ್ ಬ್ಯಾಂಕ್ ಹೋಗ್ಬಿಟ್ಟು ವಾಪಸ್ ತೆಗೆದು ಕೊಡ್ತಾಯಿದ್ದೆ. ಏನಕ್ಕೆ ಕೊಡ್ತಿದ್ದೆ ದುಡ್ಡು? ಅವ್ರದ್ದೇ ಗೊತ್ತಾಗಬೇಕು ಏನಕ್ಕೆ ಕೊಡ್ತಾಯಿದ್ದೆ ಅಂತ. ಚೌಡೇಶ್ವರಿ ಮೇಲೆ ಬರ್ತಾರೆ, 1 ರೂಪಾಯಿ 2 ರೂಪಾಯಿ ಮಾಡ್ಕೊಡ್ತೀರ ಅಂತ ಹೇಳಿ ನೀವು ಅವ್ರ ಹತ್ರ ದುಡ್ಡು ಮನೆ ಕಟ್ಕೊಂಡಿದ್ದೀರ ಅಂತ. ನಾವು ಯಾರಿಗೂ ಹೇಳಿಲ್ಲ. ಪ್ರೂಫ್ ತೋರಿಸ್ಬಿಡಿ. ಅಂದರೆ ಇಲ್ಲಿ ಭಕ್ತಾದಿಗಳು ಏನು ಬರ್ತಾರೆ, ಏನು ನಮಗೆ ಬರ್ತಾರೆ? ಈಗ ಅವರು ಕೋರಿಕೆ ಮಾಡ್ಕೊತಾರೆ, ಅವ್ರಿಗೆ ಪರಿಹಾರ ಆಗ್ತೈತೆ, ಅದಕ್ಕೆ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಬಂದು. ಎಲ್ಲೆಲ್ಲಿಂದ ಬರ್ತಾರೆ ಇಲ್ಲಿಗೆ? ಅವ್ರನ್ನ ನೀವು ಎಲ್ಲರಿಂದ ಬರ್ತೀರಿ, ನಿಮ್ಮ ಊರು ಹೇಳ್ರಿ, ನಿಮ್ಮ ಹೆಸರು ಹೇಳ್ರಿ, ನಮ್ಗೇನು ಕೆಲಸ? ಕಾವಿ ತೊಟ್ಟಿದ್ರಲ್ಲ, ಪೂಜೆ ಟೈಮಲ್ಲಿ ಹಾಕ್ಕೊಂತೀನಿ ನಾನು. ಕಾವಿ ಅಲ್ಲ, ಕೆಂಪು ಬಟ್ಟೆ ಓಂ ಶಕ್ತಿ ಮಾಲೆ ಹಾಕ್ತೀರಿ. ಅವಾಗ ಶುಕ್ರವಾರ ಮಂಗಳವಾರ ಪೂಜೆ ಮಾಡ್ಕೊಂತೀರಿ ಅಷ್ಟೇ. ನಮ್ಗೆ ಎಲ್ಲಿ ಬರಲ್ಲ. ತಮ್ಮನಾಯಕನಲ್ಲಿ ಮದುವೆ ಆಗಿರೋದು 10 ಕಡೆ, ದಿಬ್ಬರಳ್ಳಿ ಕಡೆ. ಈಗ ಮನೆ ಕಟ್ಟಿರೋದು ಅವ್ರ ದುಡ್ಡೆಲ್ಲ ಅಂತಲ್ಲ? ಅವ್ರನ್ನ ಕೇಳ್ರಿ, ನನಗೇನು ಗೊತ್ತಿಲ್ಲ. ನಾನು ಕೇಳ್ರಿ. ದೇವ್ರು ಬರಲ್ಲ ನಿಮಗೆ? ಬರಲ್ಲ ಅಂತ ಅವ್ರು ಹೇಳಿದೆಲ್ಲ ಸುಳ್ಳು? ಎಲ್ಲ ಸುಳ್ಳು. ಅಂದ್ರೆ ಭಕ್ತಾದಿಗಳು ನಡೀತಿರೋದೆಲ್ಲ ಪವಾಡ ಸುಳ್ಳು? ಭಕ್ತಾದಿಗಳು ಇವಾಗ ಹೇಳಿದ್ನಲ್ಲ ಅಷ್ಟೇ. ಅವ್ರು ಅದಕ್ಕೆ ತಳದೇವ್ರ ಅಥವಾ ನೀವು ಹೊಸದಾಗಿ ಕಟ್ಟಿರೋದು? ಅಲ್ಲ, ಈಗ ಬೇರೆಯವ್ರ ಜಮೀನಲ್ಲಿ ಬಂದು ಬೇರೆಯವ್ರ ಜಮೀನಲ್ಲ, ನಮ್ಮ ಅಪ್ಪ ಅವ್ರದ್ದು. ಅಲ್ಲ, ಈ ತಳದೇವರ ಮುಂಚೆಯಿಂದ ಆಯ್ತಾ ಅಥವಾ ನೀವು? ಇದು ನಮ್ಮ ಮಾವದೇಪ. ಇನ್ನೊಂದೆಡೆ ಸಹೋದರ ಸಂಬಂಧಿ ಶಿಡ್ಲಘಟ್ಟ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡರ ಪಾತ್ರವಿಲ್ಲವೆಂದು ಹೇಳಿಕೆ ನೀಡಿರುವುದು ಗೊಂದಲ ಉಂಟು ಮಾಡಿದೆ. ಆದರೆ ಪ್ರಕರಣದ ಸತ್ಯಾಸತ್ಯತೆ ಪೊಲೀಸರ ತನಿಖೆಯಿಂದಲೇ ಹೊರಬರಬೇಕಿದೆ ಅಷ್ಟೇ. ಸರ್, ಅವರು ನಮ್ಮ ಚಿಕ್ಕಪ್ಪ ಮಗ, ನಮ್ಮ ಅಣ್ಣನೇ. ಇದು ನಮ್ಮನೆ, ಇದು ಅವ್ರ ಮನೆ. ಈ ಹಿಂದೆ 6 ತಿಂಗಳ ಹಿಂದೆ ಒಂದು ಎಕರೆ ಜಮೀನು ಮಾರಿದ್ದ. ಆ ಜಮೀನಿನಲ್ಲಿ 2,60,00,000 ಮಾರಿದ್ದ. 2,40,00,000 ಮಾರಿದ್ದ. ಅದರಲ್ಲಿ 1,30,00,000 ಅವ್ರು ಯಾರೋ ತಮ್ಮನಾಯಕನಹಳ್ಳಿ ಹತ್ರ ವೆಂಕಟರಮಣಪ್ಪ, ಜಯಸುಧ ಅನ್ನೋರಿಗೆ ಏನೋ ಮನೆ ಕಟ್ತಾಯಿದ್ರಂತೆ.
ಅವ್ರಿಗೆ 1,30,00,000ವರೆಗೂ ಸೇರಿದೆ. ಫೋನ್ಪೇ ಅಕೌಂಟು ಮತ್ತು RTGS ಮುಖಾಂತರವಾಗಿ ಹತ್ರ ಒಂದು 60 ಲಕ್ಷ ಸೇರಿದೆ. ಇನ್ನು ಕೈ ಮುಖಾಂತರವಾಗಿ ಒಂದು 70 ಲಕ್ಷವರೆಗೂ ಕೊಟ್ಟಿದ್ದಾರೆ. ಈ ಹಿಂದೆ ಚಿಕ್ಕಬಳ್ಳಾಪುರದಲ್ಲೂ ಒಂದು ಕಂಪ್ಲೇಂಟ್ ಆಗಿದೆ, ಈ ಥರ ಮೋಸ ಮಾಡಿದ್ದಾರೆ, ಮನೆ ಕೊಡ್ತೀವಿ, ನಮ್ಮ ಜಮೀನು ಮಾರಿ ಕೊಡ್ತೀವಿ ಅಂತ ತಗೊಂಡು ಈಗ ಧಮಕಿ ಆಗ್ತಾಯಿದ್ದಾರೆ ಅಂತೇಳಿ ಅದೆಲ್ಲ ಕಂಪ್ಲೇಂಟ್ ಒಂದಾಗಿದೆ. ಸುಮಾರು ಸರಿ 6 ತಿಂಗಳಿನಿಂದ ಕೇಳಿ ಬೇಸತ್ತು ಒಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಆಮೇಲೆ ಅವ್ರು ನಮಗೆ ಆತ್ಮಹತ್ಯೆ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಅವರು ಕೈವಾಡ ಇರಬಹುದು ಅಂಥೇಳಿ ನಾವು ಅಂದ್ಕೊಂಡಿದ್ದೀವಿ. ಯಾಕಂತಂತಂದ್ರೆ ಆ ಬಾಡಿ ನೆನ್ನೆ ನೋಡಿದಾಗ ಒಂದು ಅಲ್ಲಿ ಮೋಷನ್ ಆಗಿರೋದಾಗಲಿ, ವಾಮಿಟ್ ಆಗಿರೋದಾಗಲಿ, ಒಂದು ಪ್ರಾಣ ಹೋಗಬೇಕಾದ್ರೆ ಒಂದು ಕಾಳು ಮಾತ್ರೆ ತಿಂದಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ವಿಷದ ಬಾಟ್ಲು ಪಕ್ಕದಲ್ಲಿತ್ತು, ಮತ್ತು ಚಾಕುನೂ ಇದಿತ್ತು. ಆ ವಿಷ ಬಾಡಿನಲ್ಲಿ ಸೇರಿದವಾಗ ಪ್ರಾಣ ಸ್ವಭಾವ ನಿಮಗೆಲ್ಲ ಗೊತ್ತೇ ಇರ್ತದೆ, ನೀವು ಸಾಕಷ್ಟು ನೋಡಿರ್ತೀರ ನೀವು. ಅಂದರೆ ಅದೇನು ಓಂ ಶಕ್ತಿ ದೇವಸ್ಥಾನ ಅಂತೇಳಿ ಅಲ್ಲಿ ಸ್ಥಾಪನೆ ಮಾಡ್ಕೊಂಡಿದ್ದಾರೆ, ಅಲ್ಲೇ ಕಾಡಲ್ಲೇ ತಮ್ಮನಾಯಕನಹಳ್ಳಿ ಇದರಲ್ಲೇ. ಇವರು ಹೋಗ್ತಾ ಬರ್ತಾ ಇವ್ರು ಜಮೀನು ಮಾರಿರೋದು ನೋಡಿ ಅವರು ಫೌಂಡೇಶನನ್ನು ಹಾಕಿದ್ರಂತೆ ಮನೆ ಕಟ್ಟೋದಕ್ಕೆ. ಜಮೀನು ಮಾರಿರೋದು ನೋಡಿ ನಾವು ಮತ್ತೆ ಜಮೀನು ಮಾರಿ ಕೊಡಿ ನಮಗೆ ಅಂಥೇಳಿ ಸ್ವಲ್ಪ ತಗೊಂಡು ಈ ಥರ ಮೋಸ ಮಾಡಿದ್ದಾರೆ. ಅವ್ರಿಗೆ ಮಕ್ಕಳಿಗೆ ಏನೋ ಒಂದು ದಾರಿ ಮಾಡಬೇಕಂತೇಳಿ ಅವ್ರು ಜಮೀನು ಮಾಡಿದರು. ಜಮೀನು ಮಾರೋದು ಯಾತಕ್ಕೆ? ಕಷ್ಟ ಕಾಲಕ್ಕೆ ತಾನೇ ಜಮೀನು ಮಾರೋದು, ಏನೂ ವಿಧಿ ಇಲ್ಲದವಾಗ ಮಾರೋಂಥದ್ದು. ಅದನ್ನು ಮೋಸ ಹೋಗಿ ಈ ಥರ ಆಗಿದೆ. ನಮಗೇನು ಅವ್ರ ಮೇಲೇ ಅನುಮಾನ ಇದೆ, ಅದು ಸೂಕ್ತವಾದ ತನಿಖೆ ಮಾಡಿಸಿ ಅದನ್ನು ಕಾನೂನು ಕ್ರಮ ವಹಿಸಿ ಆ ಕುಟುಂಬಕ್ಕೆ ಒಂದು ನ್ಯಾಯ ಕೊಡಿಸ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾಯಿದ್ದೆ. ಇಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಡಬಲ್ ಮಾಡ್ತೀವಿ ಅಂದರೂ ನಮ್ಮ ಅಣ್ಣ ಏನು ಕೇಳ್ತಾ ಇರಲಿಲ್ಲ. ಎಲ್ಲ ಒಂದು RTGS ನೆಫ್ಟು ಇದ್ರ ಮುಖಾಂತರನೇ ಕೊಟ್ಟಿರೋದು. ಸುಳ್ಳು ಸರ್, ಅವೆಲ್ಲ ಸುಳ್ಳು. ಇಲ್ಲ ಅವೆಲ್ಲ ಅಂಥದ್ದೇನಿಲ್ಲ, ಅದೆಲ್ಲ ಸುಳ್ಳು. ಜಮೀನು ಮಾರಿದ್ದಾರೆ, ಜಮೀನು ದುಡ್ಡೆಲ್ಲ ಸೇರಿದೆ. ಆ ಜಮೀನು ದುಡ್ಡು ಸೇರಿರೋದನ್ನು ಈ ಥರ ಮೋಸ ಹೋಗಿದ್ದಾರೆ. ಅದು ನನಗೆ ಗೊತ್ತಿಲ್ಲ, ದೇವ್ರು ಬರೋದು ಗೊತ್ತಿಲ್ಲ, ಅವ್ರ ಅರ್ಚಕರು ಅನ್ನೋದು ಗೊತ್ತು. ನಾನು ಇದುವರೆಗೂ ಅಲ್ಲಿ ವಿಸಿಟು ಕೊಟ್ಟಿಲ್ಲ. ಹೆಂಡ್ತಿ ಇನ್ನು ಅವರೆಲ್ಲ ಧಮಕಿ ಹಾಕಿರೋದು ಗೊತ್ತು. ಏನಾದ್ರು ನಿಮ್ಗೆ ಯಾವುದು ನಾವು ಕೊಡಬೇಕಾಗಿರೋದಿಲ್ಲ, ನಮ್ಮ ಮಿಸ್ಸಸ್ನೇ ನೀವು ಈ ಥರ ಕೆಟ್ಟದಾಗಿ ಇದು ಮಾಡಿ ನಾವು ರೇಪ್ ಕೇಸ್ ಕೊಡ್ತೀವಿ ಅನ್ನೋದನ್ನು ಇವ್ನು ಭಯಪಟ್ಟು ಆಮೇಲೆ ಅಲ್ಲಿಗೆ ಹೋಗಿ ಕಂಪ್ಲೇಂಟ್. ಆಮೇಲೆ ಅವ್ರ ಭಾವನವ್ರಿಗೆ, ಇವರು ದೊಡ್ಡ ಭಾವ, ಇವರು ಎರಡನೇ ಭಾವ, ಅವ್ರಿಗೆ ಹೇಳೋದನ್ನು ಅವ್ರು ಹೋಗಿ ಚಿಕ್ಕಬಳ್ಳಾಪುರದಲ್ಲಿ ಇದುವರೆಗೂ ನನ್ನ ಗಮನಕ್ಕೂ ಬಂದಿರಲಿಲ್ಲ. ಇದೆಲ್ಲ ನಿನ್ನೆಯಿಂದ ಈಚೆ ನಮ್ಗೆ ಗೊತ್ತಾಗ್ತಾ ಇದೆ. ಒಂದೆಡೆ ನಂಬಿ ಜಮೀನು ಕೊಟ್ಟ ಜಾಗದಲ್ಲಿ ವಂಚನೆ, ಮತ್ತೊಂದೆಡೆ ಹಣ ಡಬಲ್ ಮಾಡಿ ಕೊಡ್ತೀವಿ ಎಂದ ಅರ್ಚಕರಿಂದ ದಗ. ಇದರಿಂದ ತೀವ್ರ ಮನನೊಂದ ಲಕ್ಷ್ಮೀನಾರಾಯಣ್ ಜಕ್ಕಲಮಡುಗು ಅರಣ್ಯ ಪ್ರದೇಶದಲ್ಲಿ ವಿಷ ಸೇವಿಸಿ ಸಾವಿಗೆ ಶರಣಾಗಿದ್ದಾರೆ. ಸದ್ಯ ಮೃತರ ಮಗ ಮೋಹಂತ್ ನೀಡಿದ್ದ ದೂರಿನ ಮೇರೆಗೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು BV ರಾಜೀವ್ ಗೌಡ, ರಾಜ್ಕುಮಾರ್, ವೆಂಕಟರಮಣಪ್ಪ ಹಾಗೂ ಜಯಸುಧಾ ವಿರುದ್ಧ FIR ದಾಖಲಿಸಿಕೊಂಡು ತನಿಖೆ ತೀವ್ರಗೊಳಿಸಿದ್ದಾರೆ. ಬೆಳಬರ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಮಳೆ, ಚಿನ್ನದ ಆಭರಣಗಳ ಮೇಲೆ ಭರ್ಜರಿ ರಿಯಾಯಿತಿ. ಚಿಕ್ಕಬಳ್ಳಾಪುರದ ಸಮಸ್ತ ಜನತೆಗೆ ಶುಭ ಸುದ್ದಿ. ನಿಮ್ಮ ನೆಚ್ಚಿನ ಚೆಮ್ಮನೂರು ಜ್ಯುವೆಲರ್ಸ್ ಶೈಲಿ ವಾರ್ಷಿಕೋತ್ಸವದ ವಿಶೇಷ ಕೊಡುಗೆ. ಚಿನ್ನದ ಆಭರಣಗಳ ಮೇಕಿಂಗ್ ಚಾರ್ಜ್ ಮೇಲೆ 40% 70% ಫ್ಲಾಟ್ ಡಿಸ್ಕೌಂಟ್. ಹಳೆಯ ಚಿನ್ನದ ವಿನಿಮಯದ ಮೇಲೆ 0% ಕಡಿತ. ಈ ಕೊಡುಗೆ ಜೂನ್ 4 ಜೂನ್ 14 ಮಾತ್ರ. ಚೆಮ್ಮನೂರು ಜ್ಯುವೆಲ್ಲರ್ಸ್, ಶನಿ ಮಹಾತ್ಮ ದೇವಸ್ಥಾನದ ಹತ್ತಿರ, BB ರೋಡ್, ಚಿಕ್ಕಬಳ್ಳಾಪುರ. ನೀವೆಂದು ಪಡೆಯದ ಥ್ರಿಲ್ಲಿಂಗ್ ಅನುಭವವನ್ನ ಕೊಡಲು ಚಿಕ್ಕಬಳ್ಳಾಪುರಕ್ಕೆ ಬಂದಿದೆ ವಾಯು ವೆಲಾಸಿಟಿ ಗೋ ಕಾರ್ಟಿಂಗ್. ಸ್ಥಳ ಎಸ್ ಗೊಲ್ಲಹಳ್ಳಿ ನಿಯರ್ ಈಶಾ, ಚಿಕ್ಕಬಳ್ಳಾಪುರ. ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳಿಗಾಗಿ ವಿಶೇಷ ಆಫರ್ಗಳು ಲಭ್ಯ. ಕನಿಷ್ಠ ಲಾಪ್ಸ್ಗಳಿಂದ ಹಿಡಿದು ಗರಿಷ್ಠ ಲಾಪ್ಸ್ಗಳವರೆಗೆ ಹೈ ಸ್ಪೀಡ್ ಟ್ರ್ಯಾಕ್, ಪ್ರೀಮಿಯಂ ಸೇಫ್ಟಿಯೊಂದಿಗೆ ರೈಡ್ ಮಾಡುವ ಅವಕಾಶ. ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬಸ್ಥರೊಂದಿಗೆ ಪ್ರತಿ ಕ್ಷಣಗಳನ್ನ ಆನಂದಿಸಬಹುದಾದ ಸುವರ್ಣಾವಕಾಶ. ಇನ್ನೇಕೆ ತಡ, ನಿಮ್ಮ ರೋಮಾಂಚನಕಾರಿ ರೈಡ್ಗಾಗಿ ಹಿಂದೆ ಬುಕ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8861572096
9482482934. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಭಜನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಅಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7483268887. ನಿಮ್ಮ ಮಕ್ಕಳ ಅತ್ಯುತ್ತಮ ಶೈಕ್ಷಣಿಕ ಪ್ರಗತಿಗೆ ಒಂದೇ ಆಯ್ಕೆ. ಎಸ್ಎಲ್ವಿ ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಶನ್ ಅಂಡ್ ರೆಸಿಡೆನ್ಷಿಯಲ್ ಇದೀಗ ಎಐ ಪವರ್ಡ್ ಕ್ಯಾಂಪಸ್ನೊಂದಿಗೆ. ಎಸ್ಎಲ್ವಿ ಇಂಟರ್ನ್ಯಾಷನಲ್ ಸ್ಕೂಲ್ ಸ್ಟ್ಯಾಂಡ್ಸ್ ಆಸ್ ಅ ಸಿಂಬಲ್ ಆಫ್ ಅಕಾಡೆಮಿಕ್ ಎಕ್ಸಲೆನ್ಸ್. ಸ್ಥಳ ಚನ್ನರಾಯಪಟ್ಟಣ ರಸ್ತೆ, ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನರ್ಸರಿಯಿಂದ 9ನೇ ತರಗತಿಯವರೆಗೆ ಐಸಿಎಸ್ಸಿ ಸಿಲೆಬಸ್ಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. ಸೀಮಿತ ಸೀಟ್ಗಳು ಮಾತ್ರ ಲಭ್ಯ. ಉತ್ತಮ ಕಲಿಕಾ ವಾತಾವರಣ, ಸ್ಮಾರ್ಟ್ ತರಗತಿಗಳು, ಅನುಭವಿ ಶಿಕ್ಷಕರಿಂದ ಬೋಧನೆ, ಹಾಸ್ಟೆಲ್ನಲ್ಲಿ ಸುಸಜ್ಜಿತ ಕೊಠಡಿಗಳು, ರುಚಿಯಿಂದ ಕೂಡಿದ ಮಕ್ಕಳಿಗೆ ಉಪಹಾರ ಹಾಗೂ ಊಟದ ವ್ಯವಸ್ಥೆ, ಮಕ್ಕಳ ಸುರಕ್ಷತೆಗಾಗಿ ಸಿಸಿಟಿವಿ, ಜಿಪಿಎಸ್ ತಂತ್ರಜ್ಞಾನದೊಂದಿಗೆ ಸಾರಿಗೆ ಸೌಲಭ್ಯ, ಕ್ರೀಡೆ, ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ಕಂಪ್ಯೂಟರ್, ಸ್ಟೆಮ್, ರೋಬೋಟಿಕ್ಸ್, ಸೈನ್ಸ್ ಹಾಗೂ ಕ್ರೀಡೋ ಲ್ಯಾಬ್ ಸೇರಿದಂತೆ ಮತ್ತಿತರ ಸೌಲಭ್ಯಗಳನ್ನು ಹೊಂದಿದೆ. ವಿಶೇಷ ಸೂಚನೆ: ಹಾಸ್ಟೆಲ್ ಸೌಲಭ್ಯಕ್ಕಾಗಿ ವಿಶೇಷ ಆಫರ್. ಮೊದಲು ದಾಖಲಾತಿಯಾಗುವ 50 ಮಂದಿಗೆ ಕೇವಲ 99,000 ರೂಗಳು ಮಾತ್ರ. ಇನ್ನೇಕೆ ತಡ? ಹಿಂದೆ ಭೇಟಿ ಕೊಡಿ. ಎಸ್ಎಲ್ವಿ ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಶನ್ ಅಂಡ್ ರೆಸಿಡೆನ್ಷಿಯಲ್. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವೇಗವಾಗಿ ಬಂದ ಟಿಪ್ಪರ್ ಲಾರಿಯೊಂದು ಬೈಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಸವಾರ ಪಕ್ಷಿಯಂತೆ ಗಾಳಿಯಲ್ಲಿ ಹಾರಿ ರಸ್ತೆಗೆ ಬಿದ್ದ ಭೀಕರ ಅಪಘಾತ ಸಂಭವಿಸಿದೆ.
ಹೀಗೆ ಅತಿ ವೇಗವಾಗಿ ಬಂದ ಟಿಪ್ಪರ್ ಲಾರಿ ಬೈಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಸವಾರ ಗಾಳಿಯಲ್ಲಿ ಹಾರಿ ರಸ್ತೆ ಮೇಲೆ ಬಿದ್ದಿರುವ ದೃಶ್ಯಗಳು ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರ ಬ್ರಿಡ್ಜ್ ಸಮೀಪದ ಭಗವತಿ ಹೋಟೆಲ್ ಮುಂಭಾಗ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಕಂಡುಬಂದಿದೆ. ಹೌದು, ಪೆರೇಸಂದ್ರ ಕಡೆಯಿಂದ ಅತಿ ವೇಗವಾಗಿ ಬಂದ ಟಿಪ್ಪರ್ ಲಾರಿಯೊಂದು ಮುಂಭಾಗದಲ್ಲಿ ತೆರಳುತ್ತಿದ್ದ ಬೈಕ್ಗೆ ಹಿಂಬದಿಯಿಂದ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಬೈಕ್ ಸವಾರ 10 ಅಡಿ ಎತ್ತರಕ್ಕೆ ಗಾಳಿಯಲ್ಲಿ ಹಾರಿ ರಸ್ತೆಗೆ ಬಿದ್ದಿದ್ದಾನೆ. ನಂತರ ನಿಯಂತ್ರಣ ತಪ್ಪಿದ ಟಿಪ್ಪರ್ ಬ್ರಿಡ್ಜ್ ಪಿಲ್ಲರ್ಗೆ ಡಿಕ್ಕಿ ಹೊಡೆದಿದೆ. ಅಪಘಾತದ ತೀವ್ರತೆ ನೋಡಿದ್ರೆ ದೊಡ್ಡ ದುರಂತವೇ ಸಂಭವಿಸಬೇಕಾಗಿತ್ತು. ಆದರೆ ಅದೃಷ್ಟವಶಾತ್ ಬೈಕ್ ಸವಾರ ಪ್ರಾಣಾಪಾಯದಿಂದ ಪಾರಾಗಿದ್ದು ಗಾಯಗಳೊಂದಿಗೆ ಬದುಕುಳಿದಿದ್ದಾರೆ. ಈ ಭೀಕರ ಅಪಘಾತದ ದೃಶ್ಯಗಳು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ದೃಶ್ಯಗಳನ್ನು ನೋಡಿದ ಸ್ಥಳೀಯರು ಬೆಚ್ಚಿ ಬಿದ್ದಿದ್ದಾರೆ. ಟಿಪ್ಪರ್ ವಾಹನಗಳ ಅತಿವೇಗ ಹಾಗೂ ನಿರ್ಲಕ್ಷ್ಯ ಚಾಲನೆ ಬಗ್ಗೆ ಪ್ರಶ್ನೆ ಮಾಡಿದ ಸಾರ್ವಜನಿಕರೊಂದಿಗೆ ಟಿಪ್ಪರ್ ಮಾಲೀಕರು ವಾಗ್ವಾದ ನಡೆಸಿ ದೌರ್ಜನ್ಯಕ್ಕೆ ಮುಂದಾಗಿದ್ದಾರೆ ಎಂಬ ಆರೋಪಗಳು ಕೇಳಿಬಂದಿದೆ. ಇದರಿಂದ ಕೆಲ ಕಾಲ ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ಪ್ರಸಾದ್ ಅಂದ್ಬಿಟ್ಟು ಚಿಕ್ಕಬಳ್ಳಾಪುರದಿಂದ ಇವ್ರನ್ನ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೆ. ಹಿಂದೆಯಿಂದ ಬಂದು ಹೊಡೆದಿರೋದಷ್ಟೇ, ಇಂಡಿಕೇಟರ್ ಹಾಕ್ಕೊಂಡು ನಾನು ಬರ್ತಾಯಿದ್ದೀನಿ ಮೆಲ್ಲಿಗೆ. ಹಿಂದೆ ಹೊಡೆದಿರೋದಷ್ಟೇ ನನ್ನ ಜ್ಞಾಪಕ, ಇಲ್ಲಿ ಎಗರಿಸಿದ್ದಷ್ಟೇ ಜ್ಞಾಪಕ ನನಗೆ. ಆಮೇಲೆ ಕೆಳಗಡೆ ಬಿದ್ದೋದೆ, ನನಗೆ ಏನಾಯ್ತು ಏನೋ ಜ್ಞಾಪಕನೇ ಇಲ್ಲ ನನಗೆ. ನಂದು ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಅಣ್ಣ, ಅವ್ರದ್ದು ಟಿಪ್ಪರ್ ಅಣ್ಣ. ಸಿಗ್ನಲ್ ಮಾಡಿದ್ರಣ್ಣ, ಅವ್ರು ಓವರ್ ಸ್ಪೀಡ್ ಇದ್ರಣ್ಣ. ಅವರು ರೈಟ್ಗೆ ಬರ್ತಾ ಇದ್ದಿದ್ದು, ಅವರು ರೈಟ್ಗೆ. ಹಿಂದೆಯಿಂದ ಒಂದು ಬಂದು ಡಿಕ್ಕಿ ಮಾಡಿರೋದಷ್ಟೇ ಅಣ್ಣ ನನಗೆ. ಆಮೇಲೆ ಜ್ಞಾಪಕನೇ ಇಲ್ಲ ನಮಗೆ. ಬೆನ್ನಿಗೆ ಏಟು ತಗಲಿದೆ, ಸಣ್ಣ ಪುಟ್ಟ ಗಾಯ ಆಗಿದೆ. ಸದ್ಯ ಪ್ರಾಣಕ್ಕೇನಾಗಿಲ್ಲ. ಇನ್ನು ಚಿಕ್ಕಬಳ್ಳಾಪುರ ನಗರ ಹಾಗೂ ಗ್ರಾಮೀಣ ಭಾಗಗಳಲ್ಲಿ ನಿಯಮ ಉಲ್ಲಂಘಿಸಿ ಸಂಚರಿಸುವ ಟಿಪ್ಪರ್ ವಾಹನಗಳ ವಿರುದ್ಧ ಸಂಚಾರಿ ಪೊಲೀಸ್ ಇಲಾಖೆ ಹಾಗೂ ಆರ್ಟಿಒ ಅಧಿಕಾರಿಗಳು ಕಠಿಣ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿನಿತ್ಯ ಅತಿವೇಗ, ಓವರ್ಲೋಡ್ ಹಾಗೂ ನಿರ್ಲಕ್ಷ್ಯ ಚಾಲನೆಯಿಂದ ಅಪಘಾತಗಳು ಸಂಭವಿಸುತ್ತಿದ್ದರೂ ಅಧಿಕಾರಿಗಳು ಕೇವಲ ನೋಡುಗರಾಗಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಇನ್ನೆಷ್ಟು ಜೀವಗಳು ಬಲಿಯಾದರೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರೆ ಎಂದು ಸ್ಥಳೀಯರು ಪ್ರಶ್ನಿಸುತ್ತಿದ್ದಾರೆ. ಇವತ್ತು ನಾನು ಪೆರೇಸಂದ್ರ ಕಡೆಯಿಂದ ಬರ್ತಿದ್ವಿ. ಈ ಬ್ರಿಡ್ಜ್ ಹತ್ರ ಏಕಾಏಕಿ ಹುಡುಗ ಮುಂದೆಗಡೆ ಇಂಡಿಕೇಟರ್ ಹಾಕ್ಕೊಂಡು ಹೆಲ್ಮೆಟ್ಟು ಕಾನೂನುಬದ್ಧವಾಗಿ ಹಾಕ್ಕೊಂಡು ಬರ್ತಿದ್ದಾಗ ಟಿಪ್ಪರ್ ಅವರು ಏಕಾಏಕಿ ಓವರ್ಲೋಡ್ ಹಾಕ್ಕೊಂಡು ಓವರಾಗಿ ರೈಟಿಗೆ ತಿರುಗಿಸ್ದ. ಆದ್ದರಿಂದ ಹುಡುಗ ಅಲ್ಲಿ ಗುದ್ದಿದ್ದೇಟಿಗೆ 10 ಅಡಿ ಎಗಿರಿ ಹೋಗಿ ಸೈಡ್ಗೆ ಬಿದ್ದಿದ್ದಾನೆ. ಮತ್ತು ಗಾಡಿ ಆವಾಗ ಟೈರ್ ಮುಂದಿನ ಟೈರ್ ಲೆಫ್ಟ್ ಸೈಡಲ್ಲಿ ಆವಾಗ ಹೊಡೆದೋಗಿ ಮತ್ತೆ ಗಾಡಿ ಮುಂದಕ್ಕೆ ಬಂದಿದ್ದ. ಅವನು ಹೊಡೆದು ಏನೋ ಬ್ರಿಡ್ಜ್ಗೆ ಹೊಡೆದು. ನಾವು ಪ್ರಶ್ನೆ ಮಾಡಿದಾಗ ಇಲ್ಲಿ ಕೆಲವರು ನಮ್ಮನ್ನು ಅಲ್ಲೇ ಮಾಡೋಕ್ಕೆ ಬಂದಿರ್ತಾರೆ. ನಾವು ಕೇಳ್ತಾ ಇರ್ತೀವಿ, ಹುಡುಗ ಏನೋ ಹೆಚ್ಚು ಕಮ್ಮಿ ಆಗಿದೆ ಅಂದರೆ ಡ್ರೈವರ್ ನೋಡ್ದಾಗ್ತೀರಾ ಅಂತ. ಈಗ ಅವನು ಸತ್ತಿದ್ರೆ ಅವ್ರು ಮಧ್ಯದಲ್ಲಿ ಬಂದು ಮಾತಾಡಿರೋರು ಅವ್ರಿಗೆ ರಕ್ಷಣೆ ಆಗ್ತಿದ್ರಾ, ಅವ್ರ ತಂದೆ ತಾಯಿಗೆ ಏನನ್ನ ಆಗ್ತಿದ್ರಾ? ನಾವು ಆ ಪ್ರಶ್ನೆ ಕೇಳಿದ್ದಕ್ಕೆ ಇವತ್ತು ಎಚ್ಚೆತ್ತವಾಗಿ ಈ ಬ್ರಿಡ್ಜ್ ಹತ್ರನೇ ಲಾಸ್ಟ್ ಟೈಮು ಹೆಣ್ಣುಮಕ್ಕಳು ಸತ್ತರು, ಮತ್ತು ಒಂದು ಮುದುಕ ಸತ್ತ, ಇವತ್ತು ಹುಡುಗನ ಮೇಲೆ ಹಾಕ್ತಿದ್ದಾರೆ. ಅನೇಕ ಈ ರೀತಿ ಆಗ್ತಾಯಿದ್ರೆ ಇನ್ನೊಂದು ಬ್ರಿಡ್ಜ್ ಸರ್ ಟಿಪ್ಪರ್ ಓವರ್ ಸ್ಪೀಡ್ ಇತ್ತು. ಅವ್ರು ತಿರುಗಿಸಿ ಏಟಕ್ಕೆ ಬೇರೆಯವ್ರು ಯಾರನ್ನ ಬಂದಿದ್ರೆ ಅಲ್ಲೇ ನಜ್ಜುಗುಜ್ಜು ಆಗ್ತಿದ್ರು. ಯಾವ ಥರ ಬಂದು ಡಿಕ್ಕಿ ಹೊಡೆದ್ರು ಸರ್? ಅವ್ರು ಬಂದಿದ್ದ ರಭಸಕ್ಕೆ ಹುಡುಗ 10 ಅಡಿ ಮೇಲಕ್ಕೆ ಬಿದ್ದು ಮತ್ತೆ ಗಾಡಿ ಸೈಡಿಗೆ ಬಿದ್ದು ಸರ್ ಹುಡುಗಾಗೆ ಎಲ್ಲ ಮೂಗೇಟ್ಗಳಾಗಿದೆ. ಹುಡುಗ ಇದ್ದಾನೆ, ಕಾಲು ಕೈ ಎಲ್ಲ ತಗಲಿದೆ. ಘಟನೆ ಬಗ್ಗೆ ಮಾಹಿತಿ ತಿಳಿಯುತ್ತಿದ್ದಂತೆ ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಒಟ್ಟಾರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅತಿ ವೇಗದ ಟಿಪ್ಪರ್ ಲಾರಿಯಿಂದ ಮತ್ತೊಂದು ದೊಡ್ಡ ಅನಾಹುತ ತಪ್ಪಿದಂತಾಗಿದ್ದು ಸಿಸಿಟಿವಿಯಲ್ಲಿ ಸರಿಯಾದ ದೃಶ್ಯಗಳು ಸಾರ್ವಜನಿಕರನ್ನ ಬೆಚ್ಚಿ ಬೀಳಿಸಿವೆ. ಟಿಪ್ಪರ್ ವಾಹನಗಳ ನಿಯಂತ್ರಣ ಹಾಗೂ ರಸ್ತೆ ಸುರಕ್ಷತೆ ಬಗ್ಗೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಾದ ಅಗತ್ಯ ಮತ್ತೊಮ್ಮೆ ಎದುರಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.
ಪಡೆದ ಸಾಲದ ಹಣವನ್ನು ವಾಪಸ್ ನೀಡಲಾಗದೆ ನಂಬಿಸಿ ಮನೆ ಕೆಲಸಕ್ಕೆ ಬರ್ತಿದ್ದ ಪರಿಚಿತ ವ್ಯಕ್ತಿಯೊಬ್ಬ ವೃದ್ಧೆಯನ್ನ ಭೀಕರವಾಗಿ ಕೊಲೆ ಮಾಡಿ ಆಕೆಯ ಮೈಮೇಲಿದ್ದ ಚಿನ್ನಾಭರಣಗಳನ್ನು ದೋಚಿರುವ ಘಟನೆ ನಡೆದಿತ್ತು. ಇದೀಗ ಆರೋಪಿ ಅಂಧರಾಗಿದ್ದಾನೆ. ಪಡೆದ ಸಾಲದ ಹಣವನ್ನು ವಾಪಸ್ ನೀಡಲಾಗದೆ ನಂಬಿಸಿ ಮನೆ ಕೆಲಸಕ್ಕೆ ಬರುತ್ತಿದ್ದ ಪರಿಚಿತ ವ್ಯಕ್ತಿಯೊಬ್ಬನೇ 70 ವರ್ಷದ ವೃದ್ಧೆಯನ್ನ ಭೀಕರವಾಗಿ ಕೊಲೆ ಮಾಡಿ ಆಕೆಯ ಮೈಮೇಲಿದ್ದ ಚಿನ್ನಾಭರಣಗಳನ್ನು ದೋಚಿರುವ ಘಟನೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಪುರ ಗ್ರಾಮದಲ್ಲಿ ನಡೆದಿದೆ. ಕೊಲೆ ಪ್ರಕರಣವನ್ನು ಅತ್ಯಂತ ಚಾಣಾಕ್ಷತನದಿಂದ ಭೇದಿಸಿರುವ ರಾಯಲ್ಪಾಡು ಪೊಲೀಸರು ಪ್ರಮುಖ ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಗ್ರಾಮದ ನಿವಾಸಿಯಾಗಿದ್ದು ಸದ್ಯ ಲಕ್ಷ್ಮೀಪುರ ಗ್ರಾಮದ ಗೌಡತಾತನಗಡ್ಡದಲ್ಲಿ ವಾಸವಾಗಿದ್ದ 70 ವರ್ಷದ ರೆಡ್ಡಮ್ಮ ಕೊಲೆಯಾದ ದುರ್ದೈವಿಯಾಗಿದ್ದಾರೆ. ಚಿಂತಾಮಣಿ ತಾಲೂಕಿನ ಕೋಲಾರ ರಸ್ತೆಯ ರಾಮಾಪುರ ನಿವಾಸಿ ತಿಮ್ಮಪ್ಪ ಬಂಧಿತ ಪ್ರಮುಖ ಆರೋಪಿಯಾಗಿದ್ದಾರೆ. ಕೊಲೆಗೆ ಸಹಕರಿಸಿ ಸದ್ಯ ತಲೆಮರೆಸಿಕೊಂಡಿರುವ ಈತನ ತಮ್ಮ ಮುನಿರಾಜ್ನ ಪತ್ತೆಗಾಗಿ ಪೊಲೀಸರು ಜಾಲ ಬೀಸಿದ್ದಾರೆ. ಮೃತ ರೆಡ್ಡಮ್ಮ ಅವರ ಮನೆ ರಿಪೇರಿ ಕೆಲಸದ ವೇಳೆ ಆರೋಪಿ ತಿಮ್ಮಪ್ಪ ಗಾರೆ ಕೆಲಸಕ್ಕೆ ಬರುತ್ತಿದ್ದರಿಂದ ಇಬ್ಬರ ನಡುವೆ ಉತ್ತಮ ಪರಿಚಯವಿತ್ತು. ಇದೇ ನಂಬಿಕೆಯ ಮೇಲೆ ತಿಮ್ಮಪ್ಪ ವೃದ್ಧೆ ರೆಡ್ಡಮ್ಮ ಅವರಿಂದ ಕೆಲ ದಿನಗಳ ಹಿಂದೆ ಸಾಲ ಪಡೆದಿದ್ದ ಎನ್ನಲಾಗಿದೆ. ಆದರೆ ಇತ್ತೀಚೆಗೆ ಸಾಲದ ಹಣವನ್ನು ವಾಪಸ್ ನೀಡುವಂತೆ ರೆಡ್ಡಮ್ಮ ಒತ್ತಾಯಿಸುತ್ತಿದ್ದರು. ಸಾಲ ತೀರಿಸಲು ಹಣವಿಲ್ಲದೆ ಮತ್ತು ರೆಡ್ಡಮ್ಮನ ಮೈಮೇಲಿದ್ದ ಚಿನ್ನಾಭರಣಗಳ ಮೇಲೆ ಕಣ್ಣಿಟ್ಟಿದ್ದ ಆರೋಪಿ ತಿಮ್ಮಪ್ಪ ಆಕೆಯನ್ನ ಮುಗಿಸಲು ಸಂಚು ರೂಪಿಸಿದ್ದನು. ಲಕ್ಷ್ಮೀಪುರದಲ್ಲಿ ಇದ್ದ ತನ್ನ ಮನೆಯನ್ನ ತಿರುಪತಿಗೆ ಸ್ಥಳಾಂತರಿಸಲು ತಿಮ್ಮಪ್ಪ ನಿರ್ಧರಿಸಿದ್ದ. ಕಳೆದ ಮೇ 17ರಂದು ರೆಡ್ಡಮ್ಮ ಅವರ ಕುಟುಂಬದ ಸದಸ್ಯರೊಂದಿಗೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿಕೊಂಡು ವಾಪಸ್ ಆಗಿ ತಮ್ಮ ಮನೆಗೆ ತೆರಳುತ್ತಿದ್ದಾಗ ತಿಮ್ಮಪ್ಪ ಅಡ್ಡ ಸಿಕ್ಕಿದ್ದಾನೆ. ಮನೆ ಖಾಲಿ ಮಾಡುತ್ತಿರುವ ವಿಷಯ ತಿಳಿದ ರೆಡ್ಡಮ್ಮ, ಮನೆ ಖಾಲಿ ಮಾಡಿಕೊಂಡು ಹೋದ್ರೆ ನಿಮ್ಮನ್ನ ಎಲ್ಲಿ ಹುಡುಕೋದು, ನನ್ನ ಸಾಲದ ಹಣ ವಾಪಸ್ ಕೊಡು ಎಂದು ಒತ್ತಾಯಿಸಿದ್ದಾರೆ. ಹಣ ನೀಡುವುದಾಗಿ ನಂಬಿಸಿದ ತಿಮ್ಮಪ್ಪ ಮೇ 17ರಂದು ರೆಡ್ಡಮ್ಮ ಅವರನ್ನ ತಾನು ವಾಸವಿದ್ದ ಮನೆಯ ಬಳಿ ಕರೆದೊಯ್ದು ತನ್ನ ತಮ್ಮ ಮುನಿರಾಜ್ನ ಜೊತೆ ಸೇರಿ ಕೊಲೆ ಮಾಡಿದ್ದಾನೆ. ಬಳಿಕ ಆಕೆಯ ಮೈಮೇಲಿದ್ದ ಮಾಂಗಲ್ಯ ಸರ ಹಾಗೂ ಮೊಬೈಲ್ ಫೋನ್ಗಳನ್ನು ಕಿತ್ತುಕೊಂಡಿದ್ದಾರೆ. ತದನಂತರ ಸಾಕ್ಷ್ಯ ನಾಶಪಡಿಸುವ ಉದ್ದೇಶದಿಂದ ಮೇ 18ರ ರಾತ್ರಿ ಶವವನ್ನ ಗೋಣಿಚೀಲದಲ್ಲಿ ಹಾಕಿಕೊಂಡು ವಾಹನವೊಂದರಲ್ಲಿ ಚಿಂತಾಮಣಿ ತಾಲೂಕಿನ ಮಿಟ್ಟಹಳ್ಳಿ ಸಮೀಪದ ಕೊಮ್ಮೆಪಲ್ಲಿ ಅರಣ್ಯ ಪ್ರದೇಶಕ್ಕೆ ತಂದು ಬಿಸಾಡಿ ಪರಾರಿಯಾಗಿದ್ದರು. ತಾಯಿ ನಾಪತ್ತೆಯಾಗಿರುವ ಬಗ್ಗೆ ರೆಡ್ಡಮ್ಮ ಅವರ ಮಗ ಜೆಎನ್ ಶಿವರೆಡ್ಡಿ ಮೇ 29ರಂದು ನೀಡಿದ ದೂರಿನ ಅನ್ವಯ ರಾಯಲ್ಪಾಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ತನಿಖೆ ಕೈಗೆತ್ತಿಕೊಂಡ ಪೊಲೀಸರು ವೃದ್ಧೆ ಮತ್ತು ತಿಮ್ಮಪ್ಪನ ಮೊಬೈಲ್ ಕರೆಗಳ ವಿವರ ಹಾಗೂ ತಾಂತ್ರಿಕ ವಿಶ್ಲೇಷಣೆ ಆಧಾರದ ಮೇಲೆ ತಿಮ್ಮಪ್ಪನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಈ ಭೀಕರ ಕೊಲೆಯ ರಹಸ್ಯ ಬೆಳಕಿಗೆ ಬಂದಿದೆ. ಬಂಧಿತ ಆರೋಪಿ ನೀಡಿದ ಮಾಹಿತಿ ಮೇರೆಗೆ ಪೊಲೀಸರು ಅರಣ್ಯ ಪ್ರದೇಶಕ್ಕೆ ಭೇಟಿ ನೀಡಿ ಮೃತದೇಹದ ಅವಶೇಷಗಳು ಮತ್ತು ಸೀರೆಯನ್ನ ವಶಪಡಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಚಿಂತಾಮಣಿ ತಾಲೂಕಿನ ರಾಮಾಪುರ ಗ್ರಾಮದಲ್ಲಿ ಇದ್ದ ವೃದ್ಧೆಯ ಮಾಂಗಲ್ಯ ಚೈನ್ ಮತ್ತು ಮೊಬೈಲ್ ಫೋನ್ ಅನ್ನ ಬುಧವಾರ ರಾತ್ರಿ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಸದ್ಯ ತಲೆಮರೆಸಿಕೊಂಡಿರುವ ಮತ್ತೊಬ್ಬ ಆರೋಪಿ ಮುನಿರಾಜ್ನ ಪತ್ತೆಗಾಗಿ ತನಿಖೆ ಚುರುಕುಗೊಂಡಿದೆ. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, ಎಂಬಿಬಿಎಸ್, ಎಂಡಿ, ಡಿವಿಎಲ್,
ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, ಜಿಎಫ್ಸಿ ಅಂಡ್ ಪಿಆರ್ಪಿ, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್ ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ MBBS ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ನಾವು ACE Aquatech ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, brand of Karnataka. Trust with purity and quality. ನಮ್ಮ ವಿಳಾಸ ಟು ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್, ಆಫೀಸ್ ಅಡ್ರೆಸ್. ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ನಮಸ್ಕಾರ. ಮೈಲಪಳ್ಳಿ ಗ್ರಾಮದ ಶ್ರೀ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಹಾಗೂ ಗ್ರಾಮಸ್ಥರಿಂದ ಶ್ರೀ ಗಂಗಮ್ಮ ದೇವಿಯ ದೇವಾಲಯ ಕಟ್ಟಡವನ್ನು ನೂತನವಾಗಿ ಇದೇ ಜೂನ್ 18 ಮತ್ತು 19ನೇ ತಾರೀಕು ಗುರುವಾರ ಮತ್ತು ಶುಕ್ರವಾರದಂದು ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಸದರಿ ಗುರುವಾರದಂದು ಪೂಜಾ ಕಾರ್ಯಕ್ರಮ, ಗಂಗಾ ಪೂಜಾ ಕಾರ್ಯಕ್ರಮ ಇರುತ್ತದೆ. ಶುಕ್ರವಾರದಂದು ದೇವಿಯ ಪ್ರಾಣ ಪ್ರತಿಷ್ಠೆ ಹಾಗೂ ವಿಶೇಷ ಕಾರ್ಯಕ್ರಮಗಳು ಹಾಗೂ ಮುಖ್ಯ ಅತಿಥಿಗಳು ಸನ್ಮಾನ ಕಾರ್ಯಕ್ರಮ ಹಾಗೂ ಊರಿನ ಮುಖಂಡರುಗಳಿಂದ ಎಲ್ಲ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಂಡಿರ್ತೀವಿ. ಈ ಒಂದು ಕಾರ್ಯಕ್ರಮದ ಸಲುವಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರುಗಳು ಎಲ್ಲರೂ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಸದರಿ ಗಂಗಮ್ಮ ದೇವಿಯ ಉದ್ಘಾಟನಾ ಕಾರ್ಯಕ್ರಮವನ್ನು ಮೈಲಪಳ್ಳಿ ಗ್ರಾಮಸ್ಥರು ಹಾಗೂ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಂದ, ದಾನಿಗಳಿಂದ ಈ ಒಂದು ಕಟ್ಟಡವನ್ನು ನೂತನವಾಗಿ ನಿರ್ಮಿಸಿಕೊಂಡಿರುತ್ತೇವೆ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಮೈಲಪಳ್ಳಿ ಗ್ರಾಮಸ್ಥರು ಹಾಗೂ ಶ್ರೀ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಆಹ್ವಾನಿಸುತ್ತಿರ್ತೇವೆ. ಈ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಎಲ್ಲ ಗ್ರಾಮಸ್ಥರು ಏರ್ಪಡಿಸಿರ್ತಾರೆ. ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಸಮಾಜ ಸೇವೆಯ ಮೂಲಕ ರಾಜಕಾರಣದಲ್ಲಿ ತೊಡಗಿಸಿಕೊಂಡಿರುವ ರಾಜ್ಯ ಒಕ್ಕಲಿಗರ ಒಕ್ಕೂಟದ ಉಪಾಧ್ಯಕ್ಷರು ಆಗಿರುವ ಪುಲಕುಂಟಹಳ್ಳಿ ರಘುನಾಥ್ ರೆಡ್ಡಿ ಮತ್ತೊಮ್ಮೆ ತಮ್ಮ ವಿಭಿನ್ನ ಸೇವೆಯ ಮೂಲಕ ಸುದ್ದಿಯಲ್ಲಿದ್ದಾರೆ. ಅದು ಮೊದಲನೇ ಫಸಲು. ಈ ಫಸಲು ಯಾವುದೇ ಕಾರಣಕ್ಕೂ ನಾನು ಇದನ್ನು ಕಮರ್ಷಿಯಲ್ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ಈ ತಾಲೂಕಿನ ಜನತೆಗೆ ನನಗೊಂದು ಕೊಡುಗೆ ಇರಲಿ ಅಂತ ಹೇಳ್ಬಿಟ್ಟು ಮೊದಲನೇದಾಗಿ ಇವತ್ತು ನಾನು ಶಿಡ್ಲಘಟ್ಟ ಸಾರ್ವಜನಿಕ ಆಸ್ಪತ್ರೆಗೆ ನಾನು ರೋಗಿಗಳಿಗೆ ವಿತರಣೆ ಮಾಡಿದ್ದೀನಿ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಪುಲಕುಂಟಹಳ್ಳಿ ಗ್ರಾಮದಲ್ಲಿರುವ ತಮ್ಮ ತೋಟದಲ್ಲಿ ಬೆಳೆದಿರುವ ಮಾವು ಪ್ರಥಮ ಫಸಲಿನ ಹಣ್ಣುಗಳು, ಹಾಲು, ಬ್ರೆಡ್ ಅನ್ನು ನಗರದ ಸಾರ್ವಜನಿಕ ಆಸ್ಪತ್ರೆಯ ಒಳರೋಗಿಗಳಿಗೆ ವಿತರಿಸಿದರು. ಈ ಸಂದರ್ಭದಲ್ಲಿ ಪುಲಕುಂಟಹಳ್ಳಿ ರಘುನಾಥ್ ರೆಡ್ಡಿ ಮಾತನಾಡಿ, ತಮ್ಮ ತೋಟದಲ್ಲಿ ಬೆಳೆದಿರುವ ಮಾವಿನ ಪ್ರಥಮ ಫಸಲಿನ ಹಣ್ಣುಗಳನ್ನು ಒಳ್ಳೆ ಕಾರ್ಯಕ್ಕೆ ನೀಡಬೇಕೆಂಬ ಉದ್ದೇಶದೊಂದಿಗೆ ಕೆಲಸಗಳು ಸಾರ್ವಜನಿಕ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣುಗಳನ್ನು, ಅದರ ಜೊತೆಗೆ ಹಾಲು ವಿತರಿಸಲಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ತಾಲೂಕಿನಲ್ಲಿರುವ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳು ಸಹ ಮಾವಿನ ಹಣ್ಣುಗಳನ್ನು ವಿತರಿಸುವ ಯೋಜನೆಯನ್ನ ಹೊಂದಿದ್ದೇನೆ ಎಂದು ಹೇಳಿದರು. ಶಿಡ್ಲಘಟ್ಟ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲ
ನಮ್ಮ ಶಿಡ್ಲಘಟ್ಟ ಕ್ಷೇತ್ರದಿಂದ ಬಂದಿರುವಂಥ ಎಲ್ಲ ಒಳರೋಗಿಗಳಿಗೆ ನಮ್ಮದೇ ಆದಂತಹ ಸಾವಯವ ರಾಸಾಯನಿಕ ಗೊಬ್ಬರದಲ್ಲಿ ಬೆಳೆದಿರುವಂತಹ ಏನು ಮಾವಿನಕಾಯಿ ಇದೆ ಅದು ಮೊದಲನೇ ಫಸಲು. ಈ ಫಸಲು ಯಾವುದೇ ಕಾರಣಕ್ಕೂ ನಾನು ಇದನ್ನು ಕಮರ್ಷಿಯಲ್ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ಈ ತಾಲೂಕಿನ ಜನತೆಗೆ ನನಗೊಂದು ಕೊಡುಗೆ ಇರಲಿ ಅಂತ ಹೇಳ್ಬಿಟ್ಟು ಮೊದಲನೇದಾಗಿ ಇವತ್ತು ನಾನು ಶಿಡ್ಲಘಟ್ಟ ಸಾರ್ವಜನಿಕ ಆಸ್ಪತ್ರೆಗೆ ನಾನು ಬಂದು ಎಲ್ಲ ನಮ್ಮ ಸಿಬ್ಬಂದಿ ಜೊತೆಯಲ್ಲಿ ನಮ್ಮ ಸ್ನೇಹಿತರಾದಂಥ ನಾಗನರಸಿಂಹ ದೇವಪ್ಪ ಇವರೆಲ್ಲ ಇದ್ದರು. ಇವ್ರ ಜೊತೆಯಲ್ಲಿ ನಾನು ಪಕ್ಷಾತೀತವಾಗಿ ಇಲ್ಲಿ ಏನು ರೋಗಿಗಳಿಗೆ ವಿತರಣೆ ಮಾಡಿದ್ದೀನಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಆ ಮಾವಿನಕಾಯಿಯನ್ನು ಶಾಲಾ ಮಕ್ಕಳಿಗೆ ನನ್ನ ಭಾಗದಲ್ಲಿರುವಂಥ ಎಲ್ಲ ಸರ್ಕಾರಿ ಶಾಲಾ ಮತ್ತು ಎಲ್ಲ ಶಾಲಾ ಮಕ್ಕಳಿಗೂ ಕೂಡ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದೀನಿ. ನನ್ನ ಉದ್ದೇಶ ಅದಾಗಿದೆ. ಅದಕ್ಕೋಸ್ಕರ ಇವತ್ತು ಇಲ್ಲಿ ಬಂದು ಮೊದಲನೇದಾಗಿ ನಾನು ಸಾರ್ವಜನಿಕ ಆಸ್ಪತ್ರೆಗೆ ಕೊಡೋದಕ್ಕೆ ನಾನು ಇಚ್ಛೆ ಪಡ್ತೀನಿ. ಈ ಸಂದರ್ಭದಲ್ಲಿ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಮನೋಹರ್, ದಲಿತ ಮುಖಂಡರಾದ ನಾಗನರಸಿಂಹ, ಚಿರಂಜೀವಿ ಅಭಿಮಾನಿಗಳ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ, ಚನ್ನಹಳ್ಳಿ ದೇವರಾಜ್, ಎಂ ಮುನಿರಾಜು ಇನ್ನಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಸರ್ಕಾರಿ ಶಾಲೆ ಆವರಣದಲ್ಲಿ ವೃದ್ಧೆಯ ಶವ ಪತ್ತೆ, ಭದ್ರತೆ ಬಗ್ಗೆ ಪ್ರಶ್ನೆಗಳ ಸುರಿಮಳೆ, ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಅನುಮಾನಾಸ್ಪದ ರೀತಿಯಲ್ಲಿ ಶಿಕ್ಷಕರೊಬ್ಬರ ಶವ ಪತ್ತೆ ಪ್ರಕರಣ, ಟ್ವಿಸ್ಟ್ ಕೊಟ್ಟ ಎಫ್ಐಆರ್ ಪ್ರತಿ, ವಂಚನೆ ಆರೋಪದಲ್ಲಿ ಕಾಂಗ್ರೆಸ್ ಮುಖಂಡನ ಹೆಸರು ಮುನ್ನೆಲೆಗೆ. ಟಿಪ್ಪರ್ ಲಾರಿ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ, ಸಿನಿಮೆಯ ಮಾದರಿಯಲ್ಲಿ ಹಾರಿ ಬಿದ್ದ ಸವಾರ, ಪವಾಡದ ರೀತಿಯಲ್ಲಿ ಪ್ರಾಣಾಪಾಯದಿಂದ ಪಾರು. ಪಡೆದ ಸಾಲ ಕೇಳಿದ್ದಕ್ಕೆ ವೃದ್ಧೆಯ ಕೊಲೆ ಪ್ರಕರಣ, ಪೊಲೀಸರ ಕ್ಷಿಪ್ರ ತನಿಖೆ, ಅಂಧರಾದ ಪ್ರಮುಖ ಆರೋಪಿ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.